ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಮೂರಿಂದ ವಾಣಿ ಅವರು ನಮ್ಮೊಂದಿಗಿದ್ದಾರೆ. ಜ್ಞಾನೋದಯ ಅನ್ನೋ ವಿಷಯದ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮ ಮಾಸ್ಟರ್ಸ್ ಪರವಾಗಿ ಎಲ್ಲರಿಂದ ಅವರಿಗೆ ಸ್ವಾಗತವನ್ನು ಕೇಳೋಣ. ವಾಣಿ ಅವರು ತುಂಬಾ ವರ್ಷಗಳಿಂದ ಅವರು ಧ್ಯಾನ ಸಾಧನೆ, ಧ್ಯಾನ ಪ್ರಚಾರ, ನಿರಂತರ ಸೇವೆಯಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಇವತ್ತಿನ ಒಂದು ವಿಷಯ ಜ್ಞಾನೋದಯ ಬಗ್ಗೆ ಅವರಿಂದ ತಿಳಿದುಕೊಳ್ಳೋಣ. ಮೇಡಮ್, ಸ್ವಾಗತ ನಿಮ್ಗೆ. ಆತ್ಮ ಪ್ರಣಾಮಗಳು. ಹಾಗೂ ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರು ಕಾರ್ಯಕ್ರಮ ನೋಡುತ್ತಿರೋ ಮಾಸ್ಟರ್ಸ್ ಎಲ್ಲರಿಗೂ ಬೆಳಗಿನ ಶುಭೋದಯ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ಸೊ ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ನಿರ್ವಹಿಸ್ತಿದ್ದ ಪ್ರತಿ ಒಬ್ಬ ಮಾಸ್ಟರ್ಸ್ ಎಲ್ಲರಿಗೂ ನಾನೊಂದು ಕೃತಜ್ಞತೆ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್. ಸೊ ಮಾಸ್ಟರ್ಸ್, ಇವತ್ತು ಜ್ಞಾನೋದಯ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಾಸ್ಟರ್ಸ್. ಎಲ್ಲ ಆತ್ಮ ಆ ಒಂದು ಜ್ಞಾನೋದಯದಲ್ಲಿ ಶಾಶ್ವತವಾಗಿ ಜೀವಿಸ್ತಿದೆ ಮಾಸ್ಟರ್ಸ್. ಸೊ ಇದು ಪರಮ ಸತ್ಯ. ಇದು ಇವಾಗ ಆತ್ಮಪರವಾಗಿ ನಾವು ನೋಡಿದರೆ ಆಲ್ರೆಡಿ ನಾವು ಜ್ಞಾನೋದಯದಲ್ಲೇ ಇದ್ದೀವಿ ಅಂತ ನಮ್ಗೆ ಅನಿಸ್ತಾ ಇರುತ್ತೆ ಮಾಸ್ಟರ್ಸ್. ಅದು ಕರೆಕ್ಟ್. ಆಲ್ರೆಡಿ ವಿ ಆರ್ ಎನ್ಲೈಟೆಂಡ್ ಮಾಸ್ಟರ್ಸ್. ಆದರೆ ಶರೀರ ಪರವಾಗಿ, ಈ ಒಂದು ಮನಸ್ಸು ಪರವಾಗಿ ನಾವು ನೋಡಿದರೆ ನಮಗೆ ಜ್ಞಾನೋದಯ ಬೇಕು. ಆ ಒಂದು ಜ್ಞಾನೋದಯನ ಪಡಿಬೇಕು ಅಂತ ಅನ್ನಿಸ್ತದೆ ಮಾಸ್ಟರ್ಸ್. ಅದು ಕರೆಕ್ಟೇ. ಸೊ ಆತ್ಮಪರವಾಗಿ ನೋಡಿದರೆ ನಮಗೆ ಜ್ಞಾನ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಮನಸ್ಸು ಪ್ರಕಾರವಾಗಿ ನೋಡಿದರೆ ನಮಗೆ ಇನ್ನೂ ಜಾಸ್ತಿ ಜ್ಞಾನ ಪಡಿಬೇಕು ನಾವು ಅಂತ ಅನ್ನಿಸ್ತಾ ಇರುತ್ತೆ ಮಾಸ್ಟರ್ಸ್. ಸೊ ಎರಡೂ ಕರೆಕ್ಟ್. ಸೊ ಯಾವಾಗ ಈ ಒಂದು ಆತ್ಮ ಈ ಒಂದು ಭೂಮಿಗೆ ಬರಬೇಕು ಅಂತ ಯಾವಾಗ ಅದು ನಿರ್ಣಯ ಮಾಡಿಕೊಳ್ಳುತ್ತೋ, ಸೊ ಭೂಮಿ ಮೇಲೆ ಬಂದ ಮೇಲೆ ಅದು ಈ ಒಂದು ಶರೀರನ, ಮನಸ್ಸನ್ನ ಅದು ಪಡೆಯುತ್ತೆ ಮಾಸ್ಟರ್ಸ್. ಸೊ ಯಾವಾಗ ಈ ಒಂದು ಮನಸ್ಸು ಶರೀರನ ಬಿಟ್ಬಿಡುತ್ತೋ ಮತ್ತೆ ಆತ್ಮವಾಗಿ ಇರುತ್ತೆ ಮಾಸ್ಟರ್ಸ್. ಸೊ ಆತ್ಮವಾಗಿದ್ದ ಮತ್ತೆ ಶರೀರಕ್ಕೆ ಬರಬೇಕು ಅಂತ ಮತ್ತೆ ಪ್ರವೇಶ ಮಾಡ್ತಾ ಇರುತ್ತೆ. ಸೊ ಈ ಥರ ನಮ್ಮೊಂದು ಜೀವನ ಒಂದು ಚಕ್ರ ಈ ಥರ ಇರುತ್ತೆ ಮಾಸ್ಟರ್ಸ್. ಸೊ ಯಾವಾಗ ನಾವು ಶರೀರದಲ್ಲಿ ಪ್ರವೇಶ ಮಾಡ್ತೀವೋ ಆವಾಗ ನಮ್ಮ ಒಂದು ಮನಸ್ಸು ಎಲ್ಲ ತಿಳ್ಕೋಬೇಕು, ನನ್ನ ಜ್ಞಾನೋದಯ ಆಗಬೇಕು, ನನಗೆ ಇನ್ನೂ ಹೆಚ್ಚು ಜ್ಞಾನ ಬೇಕು, ಈ ಥರ ಎಲ್ಲ ನಮಗೆ ಅನ್ನಿಸ್ತಾ ಇರುತ್ತೆ ಮಾಸ್ಟರ್ಸ್. ಯಾವಾಗ ಶರೀರದಿಂದ ಆಚೆ ಬಡ್ಬಿಡ್ತು, ಓಹೋ ನಾನು ಶರೀರ ಅಲ್ಲ, ನಾನು ಆತ್ಮ ಅಂತ ನಾವು ಶರೀರದಿಂದ ಆಚೆಗಡೆ ಬಂದಮೇಲೆ ಮತ್ತೆ ನಮಗೆ ನಮ್ಮ ಬಗ್ಗೆ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ಇಲ್ಲಿ ನಾವು ಯಾವಾಗ ಈ ಒಂದು ಶರೀರದಲ್ಲಿ ನಾವು ಪ್ರವೇಶಿಸ್ತೀವೋ, ಸೊ ನಾವು ಆಲ್ರೆಡಿ ಜ್ಞಾನೋದಯದಲ್ಲಿ ನಾವಿದ್ದೀವಿ. ಆದರೆ ನಾವೊಂದು ಸ್ಥಿತಿದಲ್ಲಿ 1%, 10%, 50%, ಸೊ 80%, 90% ಈ ಥರ ಒಂದು ಶಾತದಲ್ಲಿ ಎಷ್ಟೋ ಅಷ್ಟು ಜ್ಞಾನೋದಯ ನಮ್ಮದಲ್ಲಿ ಇದೆ ಮಾಸ್ಟರ್ಸ್. ಆದರೆ ನಾವು ಇಲ್ಲಿ ಯಾಕೆ ಬಂದಿದ್ದೀವಿ, ಏನು ನಮ್ಮ ಒಂದು ಲಕ್ಷ್ಯ, ಏನು ನಮ್ಮ ಒಂದು ಗಮ್ಯ, ನಾವೆಲ್ಲ ಇಲ್ಲಿ ಬಂದು ಯಾವುದರ ನಾವೊಂದು ಪ್ರಯಾಣ ಮಾಡ್ತಾ ಇದ್ದೀವಿ ನಾವು ಅಂದರೆ ಈ ಒಂದು ಜ್ಞಾನೋದಯ, ಒಂದು ಕಡಿಮೆ ಸ್ಥಾಯಿ ಜ್ಞಾನೋದಯದಿಂದ ಆ ಒಂದು ಪರಿಪೂರ್ಣ ಜ್ಞಾನೋದಯ ಸ್ಥಿತಿಗೆ ನಾವೆಲ್ಲ ಪ್ರಯಾಣ ಮಾಡ್ತಾ ಇದ್ದೀವಿ ಮಾಸ್ಟರ್ಸ್. ಅದಕ್ಕೆ ನಾವು ಇಲ್ಲಿ
ಯಾಕೆ ನಾವು ಇವಾಗ ಈ ಆಧ್ಯಾತ್ಮಿಕ ಬಗ್ಗೆ ತಿಳ್ಕೋಬೇಕು ಅಂತ ಮತ್ತು ಗುರುಗಳ ಹತ್ರ ಹೋಗ್ಬಿಟ್ಟು ಮತ್ತು ಎಲ್ಲದ ಬಗ್ಗೆ ತಿಳ್ಕೋಬೇಕು ಅಂತ ಮತ್ತು ಈ ಒಂದು ಪುಸ್ತಕಗಳನ್ನು ಓದೋದು ಮತ್ತು ಈ ಒಂದು ಆಧ್ಯಾತ್ಮಿಕ ಸೊಸೈಟೀಸ್ ಮತ್ತು ಎಲ್ಲ ಕಡೆ ನಾವು ಯಾಕೆ ಹೋಗ್ತಾ ಇದ್ದೀವಿ, ಯಾವುದಕ್ಕೋಸ್ಕರ ಹೋಗ್ತಾ ಇದ್ದೀವಿ ನಾವು ಅಂದರೆ ಆ ಒಂದು ಜ್ಞಾನೋದಯಕ್ಕೋಸ್ಕರನೇ, ಆ ಒಂದು ಜ್ಞಾನಕ್ಕೋಸ್ಕರನೇ ನಾವೆಲ್ಲ ಹೋಗ್ತಾ ಇರೋದು. ಯಾಕಂದರೆ ಆತ್ಮಗೆ ಅವಗಾಹನ ಬೇಕು. ಸೊ ಎಲ್ಲದ ಬಗ್ಗೆ ಆ ಒಂದು ತಿಳ್ಕೋಬೇಕು ಅಂತ ನಮಗೆ ಯಾವಾಗಲೂ ಹಾರಾಟನೇ ಇರುತ್ತೆ ಮಾಸ್ಟರ್ಸ್, ಆ ಒಂದು ತಪನೆ ಇರುತ್ತೆ ನಮಗೆ. ಅದಕ್ಕೆ ಫಸ್ಟು ನಾವು ಏನು ಅಂದ್ಕೊಳ್ತೀವಿ, ನಮಗೆ ದುಡ್ಡು ಫುಲ್ಲುಗಿದ್ರೆ ನಮ್ಗೆ ಆನಂದ ಇರುತ್ತೇನೋ ಅಂತ ಫುಲ್ಲು ಕಷ್ಟಪಡಿ ನಾವು ಸಂಪಾದನೆ ಮಾಡ್ತೀವಿ. ಮತ್ತು ಮದುವೆ ಆದರೆ ಹ್ಯಾಪಿಯಾಗಿರ್ತೀನೇನೋ ಅಂತ ಮದುವೆ ಆಗ್ತೀವಿ. ಸೊ ಆಮೇಲೆ ಮಕ್ಕಳಿದ್ರೆ ಹ್ಯಾಪಿಯಾಗಿರ್ತೀವೇನೋ, ಆನಂದವಾಗಿರ್ತೀವೇನೋ, ಫ್ಯಾಮ್ಲಿ ಚೆನ್ನಾಗಿರುತ್ತೆ ನಮಗೆ ಅಂತ ಮತ್ತೆ ಮಕ್ಕಳು ಬೇಕು ಅಂತ ನಮಗೆ ಅನ್ನಿಸುತ್ತೆ. ಆವಾಗ ಮಕ್ಕಳನ್ನು ನಾವು ಪಡಿತೀವಿ. ಆಮೇಲೆ ಇಲ್ಲ ಇಲ್ಲ ಮನೆ ಇದ್ದರೆ ಚೆನ್ನಾಗಿರುತ್ತೇನೋ, ಇನ್ನೂ ಫುಲ್ಲು ನಾವು ಲಕ್ಷಾಂತರ ಒಂದು ಸ್ಥಿತಿಯಲ್ಲಿ ನಾವು ಎಷ್ಟೊಂದು ದುಡ್ಡು ಸಂಪಾದನೆ ಮಾಡಿದರೆ, ಎಲ್ಲ ಕಾರು ಎಲ್ಲ ಇದ್ದರೆ ಇನ್ನೂ ಇರ್ತೀವೇನೋ ಅಂತ ಆ ಒಂದು ಹಾರಾಟನೆ, ಆ ಆನಂದ ಇರಬೇಕು ನನಗೆ ಅಂತ ನಾವು ಎಷ್ಟೊಂದು ಕಷ್ಟಪಡಿ ಏನೇನೋ ಮಾಡ್ತಾ ಇರ್ತೀವಿ, ಆದ್ರೂ ತೃಪ್ತಿನೇ ಇರಲ್ಲ. ಆ ಕ್ಷಣ ಮಾತ್ರ ಸಂತೋಷ ಇರುತ್ತೆ ಅಷ್ಟೇ. ಮದುವೆ ಆಗೋಗ್ಮೇಲೆ ಆ ಮದುವೆ ಟೈಮಲ್ಲಿ ಎಷ್ಟು ಆನಂದವಾಗಿರ್ತೀವೋ, ಆಮೇಲೆ 1 ಇಯರ್ ಆಗೋಗ್ಬಿಟ್ರೆ ಏನೋ ಇದೆಲ್ಲ, ಏನು ಮದುವೆನೋ ಏನು ಮಕ್ಕಳು ಏನೋ ಇದೆಲ್ಲ ಅಂತ ಒಂಥರ ಬೇಜಾರಾಗೋಗ್ಬಿಡುತ್ತೆ. ಸಂಪಾದಿಸ್ತೀವಿ, ಎಲ್ಲ ಬಂದ್ಬಿಡುತ್ತೆ, ಏನೋ ಎಲ್ಲ ಇದೆ, ಏನೋ ಅರ್ಥನೇ ಆಗ್ತಾ ಇಲ್ಲ, ಏನೋ ಸಂತೃಪ್ತಿನೇ ಇಲ್ಲ ನನಗೆ ಅಂತ ಒಂಥರ ಬೇಜಾರಾಗೋಗ್ಬಿಡುತ್ತೆ ಲೈಫಲ್ಲಿ. ಎಷ್ಟು ಇದ್ರೂ ಏನೋ ಒಂದು ಕೊರತೆ, ಅದು ಅರ್ಥ ಆಗಲ್ಲ, ಏನು ಕೊರತೆ, ಎಲ್ಲ ಇದೆಯಲ್ಲ, ಏನು ಕೊರತೆ, ಇನ್ನು ನನಗೆ ಏನು ಬೇಕು, ಓಕೆ ಅಲ್ಲೋದ್ರೆ ಚೆನ್ನಾಗಿರುತ್ತೇನೋ, ಒಂದು ಸ್ಥಳಕ್ಕೆ ಹೋದರೆ ಚೆನ್ನಾಗಿರುತ್ತೇನೋ, ಇಲ್ಲ ಅಂದರೆ ಹಿಮಾಲಯಗೆ ಹೋದರೆ ಚೆನ್ನಾಗಿರುತ್ತೇನೋ, ಅಲ್ಲಾದರೂ ನಾನು ಪ್ರಶಾಂತವಾಗಿ ಫೀಲ್ ಆಗ್ತೀನೇನೋ, ಇಲ್ಲ ಟೂರ್ಗೆ ಹೋಗಿದ್ರೆ ಚೆನ್ನಾಗಿರುತ್ತೇನೋ, ಒಂದು ನೇಚರ್ಗೆ ಹೋಗ್ಬಿಟ್ರೆ ಚೆನ್ನಾಗಿರುತ್ತೇನೋ, ಇನ್ನು ಈ ಥರ ಯಾವುದೋ ಒಂದು ಆರಾಟನೆ ಹುಡುಕಾಗ್ತಾ ಹೋಗ್ತಾನೆ ಇರ್ತೀವಿ. ಆದರೆ ಅಲ್ಲಿ ಹೋಗುವಾಗ ಮಾತ್ರ ಚೆನ್ನಾಗಿರುತ್ತೆ ಆ ಕ್ಷಣ, ಮತ್ತೆ ಯಥಾಸ್ಥಿತಿಯಲ್ಲಿ ಮತ್ತೆ ಬಂದ್ಬಿಟ್ಟು ನಾವು ಮನೇಲಿದ್ದರೆ ಮತ್ತೆ ಗೊತ್ತಿಲ್ಲ, ಮತ್ತೆ ಬೋರ್ ಹೊಡೆಯುತ್ತೆ. ಇಲ್ಲಿ ಒಂದು ತೃಪ್ತಿನೇ ನಮಗೆ ಬರೋದೇ ಇಲ್ಲ. ಯಾಕಂದರೆ ಆತ್ಮಗೆ ನಾವು ಬಂದಿರೋದು ಅದಕ್ಕಲ್ಲ. ಸೊ ನಾನು ಯಾತಕ್ಕೆ ಬಂದಿದ್ದೀನಿ, ನನ್ನೊಂದು ಕರ್ತವ್ಯ ಏನು ಅಂತ ಯಾವಾಗ ನೀನು ಆ ಒಂದು ಸತ್ಯ ತಿಳ್ಕೊಳ್ಳುತ್ತೋ ಆವಾಗ ಮಾತ್ರ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ ಮಾಸ್ಟರ್ಸ್. ಇವಾಗ ಕರೆಕ್ಟಾಗಿದೆಯಾ ನೀನು ಅಂತ. ಅಷ್ಟುವರೆಗೂ ನೀವು ಏನೇ ಮಾಡಿ, ಎಷ್ಟು ಕಂಫರ್ಟ್ ಎಲ್ಲ ನಮ್ಗೆ ಬೇಕಾಗಿರೋದೆಲ್ಲ ನಾವು ತಂದ್ಕೊಂಡು ಎಷ್ಟು ಮಾಡಿದ್ರು ಆ ಒಂದು ಪರಮಾನಂದ ಸ್ಥಿತಿಯಲ್ಲಿ ನಾವಿರಲ್ಲ ಮಾಸ್ಟರ್ಸ್. ಆ ಕ್ಷಣ ಮಾತ್ರ ಇರ್ತೀವಿ ಅಷ್ಟೇ. ಆಮೇಲೆ ಏನೋ ಗೊತ್ತಿಲ್ಲವು ಆ ಹೋರಾಟ ಮಾಡ್ತಾನೇ ಇರ್ತೀವಿ. ಅದಕ್ಕೆ ಗೊತ್ತಿಲ್ಲದೆ ಈ ಬಾನಿಸತ್ವಕ್ಕೆ ನಾವು ಇದಾಗ್ಬಿಡ್ತೀವಿ. ಓಕೆ ಕುಡಿದ್ರೆ ಚೆನ್ನಾಗಿರುತ್ತೇನೋ, ಇಲ್ಲ ಅಂದರೆ ಅಲ್ಲಿ ಹೋಗಿ ಇದು ಮಾಡಿದರೆ ಎಂಟರ್ಟೈನ್ ಆಗಿ ಎಲ್ಲೆಲ್ಲೋ ಹೋಗ್ಬಿಟ್ಟು ಏನೋ ಅದೆಲ್ಲ ನಾವು ಆ ಒಂದು ಬ್ಯಾಡ್ ಹ್ಯಾಬಿಟ್ಸ್ಗೆಲ್ಲನೂ ನಾವು ಬಾನಿಸತ್ವ ಆಗಿಬಿಡ್ತೀವಿ. ಅಲ್ಲಿ ಹೋದರೆ ಚೆನ್ನಾಗಿರುತ್ತೇನೋ, ಇಲ್ಲಿ ಇದು ಮಾಡಿದ್ರೆ ಚೆನ್ನಾಗಿರುತ್ತೇನೋ. ಸೊ ಈ ಥರ ಎಲ್ಲ ನಮಗೆ ಗೊತ್ತಿಲ್ಲ ಯಾವುದರಲ್ಲಿ ನಮಗೆ ಆನಂದ ಸಿಗುತ್ತೆ, ಯಾವುದರಲ್ಲಿ ಇದ್ದರೆ ನಮಗೆ ಆನಂದ ಇರುತ್ತೆ ಅಂತ ನಮಗೆ ಆ ಒಂದು ಜ್ಞಾನ ಇಲ್ಲ.
ಅದಕ್ಕೆ ಈ ಒಂದು ಆತ್ಮ ಈ ಶರೀರದಲ್ಲಿ ಪ್ರವೇಶ ಮಾಡಿ ಆ ಒಂದು ಶರೀರ ಈ ಮನಸ್ಸು ಹೊಂದಿದ ಮೇಲೆ ಏನೇನೋ ಅದು ಇದು ಹುಡುಕಾಟ ಮಾಡ್ತಾನೇ ಇರುತ್ತೆ. ಸೊ ಆಮೇಲೆ ಎಲ್ಲ ಆಗೋಗ್ಮೇಲೆ ಹೋಗಿ ಹೋಗಿ ಏನು ಎಲ್ಲಿ ಯಾವೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಆವಾಗ ಇದು ಆಧ್ಯಾತ್ಮಿಕದಲ್ಲಿ ಪ್ರವೇಶಿಸುತ್ತೆ. ಇದು ಏನು, ನಾನು ಯಾರು, ಯಾಕೆ ನನಗೆ ಆನಂದ ಇಲ್ಲ, ಈ ಶರೀರ ಏನು, ಈ ದುಃಖ ಏನು, ಈ ಕಷ್ಟಗಳು ಏನು, ಏನಿದೆಲ್ಲ ಅಂತ ಯಾವಾಗ ನಮಗೆ ಆಲೋಚನೆ ಬರುತ್ತೆ ನೋಡಿ, ಅದೇ ಜ್ಞಾನೋದಯ. ಮುಂಚೆ ಜ್ಞಾನೋದಯ. ಸೊ ಜ್ಞಾನೋದಯದಲ್ಲಿ ಮೂರಿದೆ ಮಾಸ್ಟರ್ಸ್. ಜ್ಞಾನೋದಯ ಮುಂಚೆ ಜ್ಞಾನೋದಯ. ನೀನು ಜ್ಞಾನೋದಯ ಪಡಿಬೇಕು ಅಂದರೆ ಈ ಜ್ಞಾನೋದಯ ಮುಂದೆ ಜ್ಞಾನೋದಯದಲ್ಲಿ ಬಂದ್ರೇನೆ ಅಲ್ಲ ಮಾಸ್ಟರ್ಸ್. ಫಸ್ಟ್ ಆ ಒಂದು ಜ್ಞಾನದ ಫಸ್ಟ್ ದಶದಲ್ಲಿ ನಾವು ಬಂದರೆ ಆಮೇಲೆ ಜ್ಞಾನೋದಯ ನಾವು ಪಡಿತೀವಿ. ಈ ಫಸ್ಟ್ ದಶದಲ್ಲೇ ನಾವು ಬಂದಿಲ್ಲ ಅಂದರೆ ಜ್ಞಾನೋದಯ ನಾವು ಆಗೋಕ್ಕಾಗಲ್ಲ ಮಾಸ್ಟರ್ಸ್. ಆ ಅನುಭೂತಿ ನಾವು ಪಡೆಯೋಕ್ಕಾಗಲ್ಲ. ಅದಕ್ಕೆ ಆ ಒಂದು ಜ್ಞಾನೋದಯ ಮುಂಚೆ ಜ್ಞಾನೋದಯ ಆಗಬೇಕಂದ್ರೆ ಯಾವಾಗ ನೀವು ನಾನು ಯಾರು, ಯಾಕೆ ಈ ದುಃಖ, ಏನಿದೆಲ್ಲ ನನಗೆ ಎಲ್ಲ ಇದ್ರೂ ಯಾಕೆ ನನಗೆ ಮನಃಶಾಂತಿ ಇಲ್ಲ, ಯಾಕೆ ನನಗೆ ತೃಪ್ತಿ ಇಲ್ಲ, ಈ ಒಂದು ಪ್ರಶ್ನೆ ಎಲ್ಲನೂ ನಮಗೆ ಇದರಲ್ಲಿ ಬರಬೇಕು ಮಾಸ್ಟರ್ಸ್. ಸೊ ನಾನು ತಿಳ್ಕೋಬೇಕು ಏನಿದೆಲ್ಲ, ಆ ಆನಂದ ಬೇಕು ನನಗೆ, ಆ ಒಂದು ಮನಃಶಾಂತಿ ಬೇಕು ನನಗೆ, ಅದು ಎಲ್ಲಿ ಸಿಗುತ್ತೆ, ಏನು, ಯಾರು ಹೇಳ್ತಾರೆ ಇದರ ಬಗ್ಗೆ ನನಗೆ ಅಂತ ಯಾವಾಗ ಆ ಒಂದು ಸತ್ಯಾನ್ವೇಷಣ ಸ್ಟಾರ್ಟ್ ಆಗುತ್ತೆ ನೋಡಿ, ಅದೇ ಜ್ಞಾನೋದಯನ ಮುಂಚೆ ಜ್ಞಾನೋದಯ. ಸೊ ಯಾವಾಗ ಆ ಒಂದು ಕ್ಷಣ ಬರುತ್ತೆ ನೋಡಿ, ಆವಾಗ ಜ್ಞಾನೋದಯ ನಾವು ಆಗ್ತೀವಿ ಮಾಸ್ಟರ್ಸ್. ಅದಕ್ಕೋಸ್ಕರ ನಾವು ಎಲ್ಲ ಕಡೆ ಹೋಗ್ತೀವಿ. ಎಷ್ಟೊಂದು ಗುರುಗಳು ಎಲ್ಲೆಲ್ಲಿ ಯಾರ್ಯಾರಿದ್ದಾರೆ ಅಂತ ನಾವು ಹೋಗ್ತೀವಿ. ಎಷ್ಟು ದೂರ ಇದ್ರೂ ಹೋಗ್ತೀವಿ ನಾವು ಅಷ್ಟೇ. ಯಾಕಂದರೆ ಎಲ್ಲ ನೋಡಿಬಿಟ್ಟು ಎಲ್ಲಿ ಏನು ನಾವು ಇದು ಮಾಡಿದ್ರು ಬೇಸರ ಆಗೋಗ್ಬಿಟ್ಟಿರ್ತೀವಿ. ಮನಸ್ಸು ನಾವು ಇರಬೇಕಾ, ಈ ಶರೀರ ಬಿಡಬೇಕಾ, ಏನು ಇದಂತ ಯಾತನೆ ಥರ ಒಂಥರ ಇದಾಗ್ಬಿಟ್ಟಿರ್ತದೆ ಇದು. ಆವಾಗ ಇದು ಏನೋ ನಾನು ತಿಳ್ಕೋಬೇಕು ಅಂತ ಆ ಒಂದು ಭಕ್ತಿ ಮಾರ್ಗದಲ್ಲೋ ಮತ್ತು ಈ ಒಂದು ಆಧ್ಯಾತ್ಮಿಕದಲ್ಲೋ ಒಂದು ಹುಡುಕಾಟ ಮಾಡ್ತಾ ಇರುತ್ತೆ ಮಾಸ್ಟರ್ಸ್, ಎಲ್ಲಿ ಸಿಗುತ್ತೆ ನನಗೆ. ಅವಾಗ ಯಾವಾಗ ಸತ್ಯಾನ್ವೇಷಣ ಮಾಡಿ ಅದು ತಿಳ್ಕೋಬೇಕು, ಎಲ್ಲಿ ಸಿಗುತ್ತೆ, ಯಾರು ಹೇಳ್ತಾರೆ ಅಂತ ನಾವು ಯಾವಾಗ ಅದಕ್ಕೋಸ್ಕರ ಅನ್ವೇಷಣ ಸ್ಟಾರ್ಟ್ ಮಾಡ್ತೀವೋ, ಯಾವಾಗ ನಾವು ತಪ್ಪಿಸ್ತೀವೋ, ಅದು ಬೇಕು ನನಗೆ, ಜ್ಞಾನೋದಯ ಬೇಕು ನನಗೆ, ನಾನು ತಿಳ್ಕೋಬೇಕು ಏನು ಈ ಒಂದು ಸತ್ಯ ಏನು, ಯಾಕೆ ಬರ್ತೀವಿ ನಾವು ಈ ಭೂಮಿ ಮೇಲೆ, ಯಾಕೆ ಈ ಥರ ನನಗೆ, ಯಾಕೆ ಈ ಥರ ನನ್ನ ಜೀವನ, ಯಾಕೆ ಈ ಥರ ಕಷ್ಟಗಳು, ಯಾಕೆ ನಾನು ಅನುಭವಿಸಬೇಕು, ಯಾಕೆ ಈ ಒಂದು ರೋಗ ನನಗೆ, ಇಷ್ಟು ಯಾವಾಗ ನಮ್ಮದಲ್ಲಿ ಆ ಒಂದು ಪ್ರಶ್ನೆ ಉದಯಿಸುತ್ತದೋ ಆವಾಗ ನಾವು ಅದಕ್ಕೋಸ್ಕರ ಅನ್ವೇಷಣೆ ಸ್ಟಾರ್ಟ್ ಮಾಡಿ, ಯಾವಾಗ ಅದಕ್ಕೋಸ್ಕರ ನಾವು ಸ್ಟಾರ್ಟ್ ಮಾಡ್ತೀವೋ, ಎಲ್ಲೋ ಯಾವುದೋ ಒಂದು ಕಡೆಯಿಂದ, ಯಾವ ಒಂದು ಗುರುವಿನಿಂದನೋ, ಯಾರೋ ಒಂದು ಮಾಸ್ಟರ್ಸ್ನಿಂದನೋ, ಇಲ್ಲ ಒಂದು ಪುಸ್ತಕ ರೂಪದಲ್ಲೋ ಎಲ್ಲೋ ನಮಗೆ ಆ ಒಂದು ಏನು ತಿಳ್ಕೋಬೇಕು ಅದು ತಿಳ್ಕೊಂಡ್ಬಿಡ್ತೀವಿ ಮಾಸ್ಟರ್ಸ್. ಯಾವಾಗ ಈ ಒಂದು ಕ್ವಶನೇ ಇಲ್ಲ ಅಂದರೆ ಅದ್ರ ಬಗ್ಗೆ ಹೆಂಗೆ ಗೊತ್ತಾಗುತ್ತೆ ಮಾಸ್ಟರ್ಸ್? ಗೊತ್ತಾಗಲ್ಲ. ಯಾಕಂದರೆ ನಮಗೆ ಅದ್ರ ಮೇಲೆ ಧ್ಯಾಸನೇ ಇಲ್ಲ. ಧ್ಯಾಸ ಇಲ್ಲದಿದ್ರೆ ಅಂದರೆ ಅದು ನಮಗೆ ಗೊತ್ತಾಗಲ್ಲ, ಹೇಳಿದ್ರೂ ನಾವು ಅದನ್ನು ತಗೊಳ್ಳಲ್ಲ. ಯಾಕಂದರೆ ಅದರ ಬಗ್ಗೆ ನಮಗೆ ಯೋಚನೆನೇ ಇಲ್ಲ. ನಮಗೆ ಸಂಪಾದನೆ ಮೇಲೆ,
ಇಲ್ಲ ಅಂದರೆ ಮದುವೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೇನೋ, ಇದು ಸಂಪಾದಿಸಿದ್ರೆ ಚೆನ್ನಾಗಿರುತ್ತೇನೋ, ನನ್ನ ಕೋಟೀಶ್ವರ ಆದರೆ ಚೆನ್ನಾಗಿರುತ್ತೇನೋ, ಒಂದು ಮನೆ ತಗೊಂಡ್ರೆ ಚೆನ್ನಾಗಿರುತ್ತೇನೋ, ಏನು ಮಾಡಬೇಕು ಇದಕ್ಕಂತ ಅದ್ರ ಮೇಲೇ ಧ್ಯಾಸ ಇರುತ್ತೆ ನಮಗೆ. ಸೊ ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ, ನಮ್ಮ ಟೈಮ್ ಎಲ್ಲ ಅದಕ್ಕೋಸ್ಕರ ನಾವು ಇದು ಮಾಡ್ತಾ ಇರ್ತೀವಿ. ಸೊ ಜ್ಞಾನೋದಯಕ್ಕೆ ನಾವು ಒಂದು ಬುದ್ಧ ಇನ್ಸ್ಪಿರೇಷನ್ನ ನಾವು ತಗೊಳ್ತೀವಿ. ಅವರು ಮಹಾಪರಿನಿರ್ವಾಣ ಆಗಿದ್ದಾರೆ ಅವರು. ಸೊ ಬುದ್ಧ ನಾವು ಒಂದು ಲೈಫ್ ನೋಡಿದ್ರೆ ಅವ್ರಿಗೆ ಎಲ್ಲ ಇದೆ. ಅವ್ರಿಗೇನು ಕಡಿಮೆ? ದುಡ್ಡು ಕಡಿಮೆನಾ? ಇಲ್ಲ ಅಂದರೆ ಒಂದು ಒಳ್ಳೆ ಮತ್ತೆ ಹೆಂಡತಿ ಇತ್ತು, ಮತ್ತು ಭವಂತಿ ಇತ್ತು, ಎಲ್ಲ ಇತ್ತು. ಅವರಿಗೆ ಏನೂ ಕಡಿಮೆನೇ ಇಲ್ಲ ಅವರಿಗೆ. ಮತ್ತು ಆನಂದವಾಗಿ ಇರ್ಬೋದಲ್ಲ ಅಲ್ಲಿ. ಮತ್ತು ಯಾಕೆ ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನೇ ಆಗಲಿಲ್ಲ? ಯಾಕೆ ಅವರಿಗೆ ಏನೋ ಒಂದು ವೆಲ್ತಿ ಆಗಿತ್ತು, ಮತ್ತು ಎಲ್ಲ ಇತ್ತಲ್ಲ, ಹ್ಯಾಪಿಯಾಗಿ ಪರಮಾನಂದ ಸ್ಥಿತಿಯಲ್ಲಿ ಇರ್ಬೋದಾಗಿತ್ತಲ್ಲ? ಇಲ್ಲ, ಇರೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿಲ್ಲ. ಸೊ ಅದಕ್ಕೋಸ್ಕರ ಬಂದಿದ್ರೆ, ಅದೆಲ್ಲ ಇದ್ದಿದ್ರೆ ಆನಂದವಾಗಿ ನಾನು ಇದ್ರಕ್ಕೋಸ್ಕರನೇ ನಾನು ಬಂದಿದ್ದೀನಿ ಅಂತ ನಾವಿರ್ಬೋದು. ಅದಕ್ಕೋಸ್ಕರ ನಮ್ಮ ಆತ್ಮ ಬಂದಿಲ್ಲ. ಸೊ ಅದಕ್ಕೆ ಅವರು ಯಾವಾಗ ಏನಿದೆಲ್ಲ ಅಂತ ಆಚೆಗಡೆ ನೋಡುವಾಗ ಅವರು ಯಾಕೆ ಈ ದುಃಖ ಇದೆ, ಇದು ನಾನು ತಿಳ್ಕೊಳ್ಳೇಬೇಕು ನಾನು ಅಂತ ಅವರು ಅಷ್ಟು ಚೆನ್ನಾಗಿದೆ, ಅಷ್ಟು ಎಲ್ಲ ಇದೆ ಮನೇನ ಬಿಟ್ಬಿಟ್ಟು ಅವರು ಆ ಸತ್ಯ ಅನ್ವೇಷಣೆಗೋಸ್ಕರ ಹೋದರು. ಅದು ಜ್ಞಾನೋದಯ, ಮುಂಚೆ ಜ್ಞಾನೋದಯ. ಅವರು ಮನೆ ಬಿಟ್ಟು ಹೋದ್ರು ನೋಡು ಆ ಸತ್ಯ ಅನ್ವೇಷಣೆಗೋಸ್ಕರ. ಯಾಕೆ ಈ ದುಃಖ, ನಾನು ತಿಳ್ಕೋಬೇಕು ಇದು ಅಂತ. ಅದು ಜ್ಞಾನೋದಯ, ಮುಂಚೆ ಜ್ಞಾನೋದಯ. ಅವರು ಹೊರಗೆ ಬಂದ್ಬಿಟ್ಟು ಆ 500 ಗುರುನ ಅವರು ಮೀಟ್ ಮಾಡಿದ್ರು. ಎಲ್ಲರನ್ನ ಕೇಳ್ತಾ ಇದ್ರು, ಹೇಳಿ ನಾನು ತಿಳ್ಕೋಬೇಕು, ಯಾಕೆ ಯಾಕೆ ಏನು ಅಂತ. ಸ್ವಲ್ಪ ವಿಷಯಗಳು ಅವ್ರಿಗೆ ಓಕೆ ಅನಿಸ್ತು, ಸ್ವಲ್ಪ ವಿಷಯಗಳು ಏನೋ ಅವರಿಗೆ ಅಷ್ಟು ಇಷ್ಟ ಆಗಲಿಲ್ಲ. ಆ ಥರ ಎಲ್ಲರನ್ನ ಕೇಳ್ಕೊಳ್ತಾ ಎಷ್ಟೊಂದು ವಿಷಯಗಳನ್ನು ತಿಳ್ಕೊಳ್ತಾ, ಮತ್ತು ಡಿಫ್ರೆಂಟ್ ಸಾಧನೆ ಬಗ್ಗೆ ಎಲ್ಲ ತಿಳ್ಕೊಳ್ತಾ, ಅವೆಲ್ಲನೂ ಅವರು ಪ್ರಾಕ್ಟೀಸ್ ಮಾಡ್ತಾ, ಆ ಥರ ಎಲ್ಲನೂ ಅವರು ತಿಳ್ಕೊಳ್ತಾ ಅವ್ರ ಜರ್ನಿ ಎಲ್ಲ ಆ ಸತ್ಯಾನ್ವೇಷಣದಲ್ಲಿ ಅವ್ರು ಜರ್ನಿ ಮಾಡ್ತಾ ಇದ್ರು. ಆ ಥರ 5.5 years ಅವರು ಆ ಥರ ಜರ್ನಿ ಮಾಡಿ ಹೋಗ್ಬಿಟ್ಟು ಆ ಒಂದು ಒಂದು ವೃಕ್ಷದ ಕೆಳಗೆ ಅವರು ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ರು. ಅವರು ಏನು ಎಲ್ಲರದಲ್ಲಿ ಅವರು ತಿಳ್ಕೊಂಡಿದ್ದ ಜ್ಞಾನ ಆದರೂ ಏನು ಎಲ್ಲ ತಿಳ್ಕೊಂಡಿದ್ರಲ್ಲ ಅವರು, ಅದೆಲ್ಲ ನೆನಪು ಮಾಡ್ಕೊಳ್ತಾ ಅವರು ಸುಮ್ಮನೆ ಮೌನದಲ್ಲಿ ಆ ಒಂದು ವೃಕ್ಷದ ಕೆಳಗೆ ಅವರ ಕೂತ್ಕೊಂಡು ಅಲ್ಲ ಗಮನಿಸ್ತಾ ಅವರು ತಿಳಿದೆ ಅವರೊಂದು ನಿಶಬ್ದ ಸ್ಥಿತಿಗೆ, ಅವ್ರು ಕಂಪ್ಲೀಟ್ ಸೈಲೆನ್ಸ್ ಸ್ಥಿತಿಗೆ ಅವರು ಅದರಲ್ಲಿ ಇದ್ದರು. ಆವಾಗ ಅವರು ಯಾವಾಗ ಒಂದು ನಿಶಬ್ದ ಸ್ಥಿತಿದಲ್ಲಿ ಇನ್ನು ಎಲ್ಲ ಏನೇನು ತಿಳ್ಕೋಬೇಕು ಏನೋ ಎಲ್ಲನೂ ತಿಳ್ಕೊಂಡು ಅವರು ಏನಿದೆಲ್ಲ ಅಂತ ಎಲ್ಲನೂ ಅವರು ವಿಶ್ಲೇಷಣೆ ಮಾಡ್ಕೊಳ್ತಾ, ಸೊ ಎಲ್ಲನೂ ಅವಗಾಹನೆ ಮಾಡ್ಕೊಳ್ತಾ, ಆಮೇಲೆ ಪೂರ್ತಿಯಾಗಿ ನಿಶಬ್ದ ಸ್ಥಿತಿಗೆ ಹೋಗ್ಬಿಟ್ರು ಅವರು. ಯಾವಾಗ ನಿಶಬ್ದ ಸ್ಥಿತಿಗೆ ಅವರು ಹೋದ್ರು ಆವಾಗ ಅವ್ರಿಗೆ ಯಾವಾಗ ಆ ಒಂದು ಧ್ಯಾನದ ಸ್ಥಿತಿದಲ್ಲಿ ನಿಗ್ನಮಾದ್ರು, ಪೂರ್ತಿಯಲ್ಲಿ ಏನೂ ಇಲ್ಲ, ಯಾವೊಂದು ಆಲೋಚನೆ ಇಲ್ಲ, ಏನೂ ಇಲ್ಲ, ಪೂರ್ತಿ ನಿಶಬ್ದ, ಎಂಟಿ. ಯಾವಾಗ ಆ ಒಂದು ಶೂನ್ಯ ಸ್ಥಿತಿದಲ್ಲಿ ಅವರಿದ್ರು ಆವಾಗ ಅವ್ರಿಗೆ ಜ್ಞಾನೋದಯ ಆದರು. ಆವಾಗ ಅವರಿಗೆ ಆ ಒಂದು ತ್ರಿನೇತ್ರ ಅವರಿಗೆ ಅದು ಯಾವಾಗ ಅವರು ವಿಕಾಸ ಆಯಿತು ಆವಾಗ ಅವರು ಜನ್ಮ ಪರಂಪರೆ ಎಲ್ಲನೂ ನೋಡಿಕೊಂಡ್ರು. ಆಮೇಲೆ ಆ ಒಂದು ಜನ್ಮದಲ್ಲಿ ಆ ಒಂದು ಕರ್ಮಗಳು ಅದರ ಒಂದು ಫಲಿತಗಳನ್ನು ಅವರೆಲ್ಲನೂ ನೋಡಿಕೊಂಡ್ರು. ಸೊ ಆವಾಗ
ಅವರು ಈ ಒಂದು ಬುದ್ಧತ್ವ ನಾವು ಪಡಿಬೇಕು ಅಂದರೆ ಈ ಒಂದು ಅಷ್ಟಾಂಗ ಮಾರ್ಗಗಳನ್ನು ಅವರು ತಿಳ್ಕೊಂಡ್ರು. ಯಾವಾಗ ಇದು ನಾವು ಆಚರಿಸ್ತೀವೋ ಆವಾಗ ನಾವು ಆ ಒಂದು ದುಃಖ ರಹಿತದಲ್ಲಿ ನಾವು ಇರ್ತೀವಿ. ಆ ಒಂದು ಜನ್ಮ ರಾಹಿತ್ಯ ನಮಗೆ ಉಂಟಾಗುತ್ತೆ ಅಂತ ಆ ಒಂದು ಸತ್ಯವನ್ನು ತಿಳ್ಕೊಂಡ್ರು. ಸೊ ಅಲ್ಲಿ ಜ್ಞಾನೋದಯ ಆದರು ಅವರು. ಆ ಸತ್ಯ ಅವ್ರಿಗೂ ಗೊತ್ತಾಯಿತು. ಓ, ನಾನು ಶರೀರ ಅಲ್ಲ, ನಾನು ಮನಸ್ಸು ಅಲ್ಲ, ನಾನು ಬುದ್ಧಿ ಅಲ್ಲ, ನಾನು ಆತ್ಮ, ಆ ಒಂದು ಸರ್ವಾತ್ಮ ಅಂತ ಅವ್ರಿಗೆ ಅರ್ಥ ಆಗೋಯ್ತು. ಮಮಾತ್ಮ ಸರ್ವ ಪರಮಾತ್ಮ ಅಂತ ಹೇಳ್ತಾರಲ್ಲ. ಸೊ ನಾನು ಆ ಒಂದು ಅಹಂ ಬ್ರಹ್ಮಾಸ್ಮಿ ಅಂತ ಅವ್ರಿಗೆ ಅರ್ಥ ಆಯಿತು. ಅವ್ರಿಗೆ ಯಾವಾಗ ಅವ್ರಿಗೆ ಆ ಒಂದು ಅವಗಾಹನೆ ಬಂತು, ಸ್ವ ಅನುಭವದಿಂದ ಅವರು ನಾನು ಯಾರು ಅಂತ ಅವ್ರಿಗೆ ಗೊತ್ತಾಯಿತು ಆ ಒಂದು ಸಾಧನೆ ಮಾಡಿ. ಸೊ ಯಾವಾಗ ಒಂದು ಜ್ಞಾನೋದಯ ಆದರೂ ಆಮೇಲೆ ಅವರು ಈ ಒಂದು ಸತ್ಯವನ್ನು ಎಲ್ಲರಿಗೆ ಹೇಳಬೇಕು. ಸೊ ನಾನು ತಿಳ್ಕೊಂಡೆ ಯಾಕೆ ಈ ದುಃಖ ಇದೆ ಅಂದರೆ ಆ ಒಂದು ಮಿತಿಮೀರಿ ಕೋರಿಕೆದಿಂದ. ನಮಗೆ ಕೋರಿಕೆ ಇರಬೇಕು, ಅದು ಮಿತಿಮೀರಿ ಇರಬಾರ್ದು. ಯಾಕಂದರೆ ನಮಗೆ ಶರೀರ ಇದೆ, ನಮಗೆ ಮನಸ್ಸು ಇದೆ. ಸೊ ಇದರ ಬಗ್ಗೆ ನಾವು ನೋಡ್ಕೋಬೇಕು. ಸೊ ಎಷ್ಟಿರಬೇಕೋ ಅಷ್ಟಿರಬೇಕು, ಮಿತಿಮೀರಿ ಇದ್ದರೆ ಅದೇ ದುಃಖಕ್ಕೆ ಕಾರಣ ಅದೇ ಅಂತ ಹೇಳಿದ್ದು. ದುಃಖ ಇದೆ ಯಾಕಿದೆ? ತೃಷ್ಣವಲ್ಲ, ಮಿತಿಮೀರಿದ ಕೋರಿಕೆದಿಂದ ನಿಮಗೆ ದುಃಖ ಇದೆ. ಸೊ ಯಾಕೆ ಅಂದರೆ ಅಜ್ಞಾನ. ನಿಮಗೆ ಜ್ಞಾನ ಇದ್ದರೆ ಈ ಥರ ನೀವು ಮಾಡಲ್ಲ ಅಲ್ಲ, ಜ್ಞಾನ ಇಲ್ಲ ನಿಮಗೆ. ಸೊ ಯಾವಾಗ ಜ್ಞಾನ ಇರುತ್ತೋ ಆವಾಗ ಯಾವ ಥರ ಇರಬೇಕು ಅಂತ ಗೊತ್ತಾಗುತ್ತೆ ನಮಗೆ. ನಮ್ಮ ಜೀವನದಲ್ಲಿ ನಾವು ಎಷ್ಟು ತಿನ್ನಬೇಕು, ಯಾವುದು ತಿನ್ನಬೇಕು, ಮತ್ತು ಯಾವುದು ನೋಡಬೇಕು, ಯಾವುದು ನೋಡಬಾರ್ದು, ಯಾವುದು ಕೇಳಬೇಕು, ಯಾವುದು ಕೇಳಬಾರ್ದು, ಯಾವುದು ಓದಬೇಕು, ಯಾವುದು ಓದಬಾರ್ದು, ಎಷ್ಟು ಮಾತಾಡಬೇಕು. ಸೊ ಇದರ ಬಗ್ಗೆ ಎಲ್ಲನೂ ಆ ಒಂದು ಜ್ಞಾನ ನಾವು ತಿಳ್ಕೊಳ್ತೀವಿ ಮಾಸ್ಟರ್ಸ್. ಇದೆಲ್ಲನೂ ಜ್ಞಾನೋದಯನೇ. ಈ ವಿಷಯಗಳೆಲ್ಲನೂ ಜ್ಞಾನೋದಯಕ್ಕೆ ಸಂಬಂಧ ಇರೋದು ಮಾಸ್ಟರ್ಸ್. ಸೊ ಇವೆಲ್ಲನೂ ನಾವು ತಿಳ್ಕೋಬೇಕು. ಸೊ ಯಾವಾಗ ಈ ಒಂದು ಜ್ಞಾನೋದಯ ಅಂದರೆ ಈ ಒಂದು ನಾವು ನಾವು ಬುದ್ಧಂ ಶರಣಂ ಗಚ್ಚಾಮಿ ಅಂತೀವಿ. ಅಂದರೆ ನಾವು ಒಂದು ಬುದ್ಧ ನಾವು ತಗೊಂಡ್ರೆ ಆ ಒಂದು ಬುದ್ಧ ಈ ಒಂದು ಬುದ್ಧಿ ಅನ್ನೋ ಒಂದು ಪದದಿಂದ ಬಂತು ಮಾಸ್ಟರ್ಸ್. ಯಾಕಂದರೆ ಈ ಒಂದು ಬುದ್ಧಿ 100% ವಿಕಾಸ ಯಾರಿಗಾಗಿದೋ ಅವನ್ನ ನಾವು ಬುದ್ಧ ಅಂತ ನಾವು ಕರಿತೀವಿ. ಸೊ ಅಲ್ಲಿ ಮನಸ್ಸು ಟೋಟಲ್ ಆಗಿ 0 ಮಾಸ್ಟರ್ಸ್. ಒಂದು ಪಾಯಿಂಟ್ನು ಅಲ್ಲಿ ಕೆಲಸ ಮಾಡಿದರೆ ಸಂಪೂರ್ಣವಾದ ವಿಕಾಸ ಆಗಲಿಲ್ಲ ಅಂತ ಅರ್ಥ. ಒಂದು ಪಾಯಿಂಟ್ನು ಅಲ್ಲಿ ಮನಸ್ಸು ಕೆಲಸ ಮಾಡಿದರೆ ಸಂಪೂರ್ಣವಾಗಿ ಬುದ್ಧತ್ವ ಬಂದಿದೆ ಅಂತ ಇಲ್ಲ ಮಾಸ್ಟರ್ಸ್. ಅಲ್ಲಿ ಯಾವಾಗ ಮನಸ್ಸು ಇಲ್ಲದೆ 100% ಬುದ್ಧಿ ಪೂರ್ತಿವಾಗಿ ವಿಕಾಸ ಆಗಿದೆ ಅವನ್ನ ನಾವು ಬುದ್ಧ ಅಂತ ಕರಿತೀವಿ ಮಾಸ್ಟರ್ಸ್. ಅವರು ಬುದ್ಧತ್ವ ಅವರು ಪಡೆದಿದ್ದಾರೆ. ಸೊ ಅದಕ್ಕೆ ರಾವಣ ಮಹರ್ಷಿ ಅವರು 14 ಇಯರ್ಸಲ್ಲಿ ಅವರು ಮನೆ ಬಿಟ್ಬಿಟ್ಟು ಆ ಒಂದು ಸತ್ಯಾನ್ವೇಷಣಕ್ಕೋಸ್ಕರ ಅವರು ಅರುಣಾಚಲ ಹೋಗ್ಬಿಟ್ರು. ಅದು ಜ್ಞಾನೋದಯ ಮುಂಚೆ ಜ್ಞಾನೋದಯ. ಹೋಗ್ಬಿಟ್ಟು ಒಂದು ಕಳ್ಳದ ಮೇಲೆ ಆ ಬೆಟ್ಟದ ಮೇಲೆ ಕೂತ್ಕೊಂಡು ಅವರು ಆ ಮನಸ್ಸನ್ನ ಕೆಲಸ ಮಾಡಿಸಿಲ್ಲ ಮಾಸ್ಟರ್ಸ್. ಸೊ ಅವರು ಜ್ಞಾನೋದಯ ಆದರು.
ಜಸ್ಟ್ ಅವ್ರು ಸುಮ್ಮನೆ ಕೂತ್ಕೊಂಡ್ರು, ಯಾವುದೇ ಆಲೋಚನೆ ಇಲ್ಲ, ಏನಿಲ್ಲ. ಸುಮ್ಮನೆ ಆ ಬೆಟ್ಟದ ಮೇಲೆ ಆ ಮನಸ್ಸು, ಆ ಜ್ಞಾನೋದಯಕ್ಕೋಸ್ಕರ ಆ ಮನಸ್ಸು ಕೆಲಸ ಮಾಡೋದು ಬೇಕಾಗಿಲ್ಲ ಮಾಸ್ಟರ್ಸ್. ಸುಮ್ಮನೆ ಹಂಗೆ ಕೂತ್ಕೊಂಡ್ರಷ್ಟೇ ಅವರು, ಯಾವುದೇ ಏನೂ ಆಲೋಚನೆ ಇಲ್ಲ, ಏನಿಲ್ಲ. ಪೂರ್ತಿ ನಿಶಬ್ದ ಸ್ಥಿತಿಗೆ ಹೋದರು. ಜ್ಞಾನೋದಯ ಆಗ್ಬಿಟ್ರು. ಆ ಸತ್ಯ ಗೊತ್ತಾಯ್ತು ಅವರಿಗೆ. ಸೊ ಆಮೇಲೆ ಅವರು ಎಲ್ಲರೂ ಅವ್ರ ಹತ್ರ ಯಾರು ಹೋದ್ರು, ಅವರು ಹೇಳಿದರು, ಯಾರು ಏನು ಬಂದರು ನಿಮ್ಮ ಬಗ್ಗೆ ತಿಳ್ಕೊಳ್ಳಿ, ನೀವು ಯಾರು ಅಂತ ತಿಳ್ಕೊಳ್ಳಿ. ಆವಾಗ ನಿಮಗೆ ಆ ಒಂದು ಸತ್ಯ ಗೊತ್ತಾಗ್ಬಿಡುತ್ತೆ ನಿಮಗೆ. ನನಗೆ ಯಾಕೆ ಕಷ್ಟ, ನನಗೇನು ಇದೆಲ್ಲ ಅಂತ ನೀವು ಯಾವಾಗ ನೀನು ಯಾರು ಅಂತ ಗೊತ್ತಾಗ್ಬಿಡುತ್ತೋ ನಿಮಗೆ ಸತ್ಯ ಅರ್ಥ ಆಗುತ್ತೋ, ನಾನು ಯಾರು, ನಾನು ಯಾಕೆ ಬಂದಿದ್ದೀನಿ ಇಲ್ಲಿ, ನಾನು ನಾನು ನನಗೆ ಏನಿದೆಲ್ಲ ಇಲ್ಲಿ ಆಗ್ತಿರೋದು, ಯಾಕೆ ಈ ಒಂದು ಕಷ್ಟ, ಏನಿದೆಲ್ಲ ಅಂತ ಅವಾಗ ನಮಗೇನೆ ಗೊತ್ತಾಗ್ಬಿಡುತ್ತೆ. ಯಾರೋ ನಾವು ಅಂತ ತಿಳ್ಕೊಂಡ್ಬಿಟ್ರೆ ಎಲ್ಲ ಇನ್ನು ಗೊತ್ತಾಗ್ಬಿಡುತ್ತೆ ಅಷ್ಟೇ. ಸೊ ಅದಕ್ಕೆ ರಮಣ ಮಹರ್ಷಿ, ನೀನು ಯಾರು ಅಂತ ತಿಳ್ಕೊ ಫಸ್ಟು, ನೀನು ಯಾರು ನೀನು ಅಂತ ನಿಮಗೆ ಗೊತ್ತಾಗ್ಬಿಟ್ರೆ ಏನಾಗೋಯ್ತು, ನಿಮ್ಮ ಸತ್ಯ ಅರ್ಥ ಆಗೋಗ್ಬಿಡುತ್ತೆ. ಸೊ ಇಲ್ಲಿ ದುಃಖಕ್ಕೆ ಕಾರಣ ನಮಗೆ ಆ ಮಿತಿಮೀರಿ ಕೋರಿಕೆ. ನೀನು ಎಷ್ಟು ತಿನ್ನಬೇಕೋ ಅಷ್ಟೇ ತಿನ್ನು. ನೀನು ಜಾಸ್ತಿ ತಿಂದರೆ ಆ ಒಂದು ಫಲಿತ ನಾವು ಅನುಭವಿಸಬೇಕು. ನಿಂಗೆ ಎಷ್ಟು ಸಂಪಾದನೆ ಬೇಕೋ ಅಷ್ಟೇ ನೀನು ಸಂಪಾದನೆ ಮಾಡು, ಅದಕ್ಕಿಂತ ಜಾಸ್ತಿ ಮಾಡಿದೆ ದುಃಖಕ್ಕೆ ಕಾರಣ ಆಗುತ್ತೆ. ನೀನು ಅದಕ್ಕೋಸ್ಕರ ನಿನ್ನ ಲೈಫೆಲ್ಲ ನೀನು ಡೆಡಿಕೇಟ್ ಮಾಡಬೇಕು, ಎಷ್ಟು ನೀನು ಶ್ರಮಿಸಬೇಕು, ನೀನು ಟೈಮೆಲ್ಲ ಅದಕ್ಕೋಸ್ಕರ ಶ್ರಮಿಸಬೇಕು. ಆವಾಗ ನಿನ್ನ ಶರೀರ ಎಷ್ಟು ವೀಕ್ ಆಗೋಗುತ್ತೆ. ಸೊ ಅದಕ್ಕೆ ನೀವು ಎಷ್ಟು ಆಲೋಚನೆ ಮಾಡಬೇಕು, ಸೊ ಎಷ್ಟು ಕಷ್ಟಪಡಬೇಕು ನೀವು ಅದಕ್ಕೋಸ್ಕರ ನಾವು. ಸೊ ಅದಕ್ಕೆ ಎಷ್ಟು ಬೇಕೋ ನಿಮಗೆ ಸಂಪಾದನೆ ಅಷ್ಟೇ ನಾವು ಸಂಪಾದಿಸಬೇಕು. ಆವಾಗ ಆನಂದವಾಗಿರ್ತೀವಿ. ಎಷ್ಟು ತಿನ್ನಬೇಕೋ ಅಷ್ಟೇ ತಿನ್ನಬೇಕು. ಮಿತಿಮೀರಿ ತಿಂದರೆ ಏನಾಗುತ್ತೆ, ಬಾಡಿ ಡ್ಯಾಮೇಜ್ ಆಗುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ನಾವು ಆ ಒಂದು ಮಧ್ಯ ಮಾರ್ಗದಲ್ಲಿದ್ದರೆ, ಯಾಕಂದರೆ ನಮ್ಮ ಶರೀರ ಮನಸ್ಸು ಎಲ್ಲ ಇದೆ. ಸೊ ಆ ಒಂದು ಮಧ್ಯ ಮಾರ್ಗದಲ್ಲಿದ್ದರೆ ನಾವು ಸಂತೃಪ್ತಿಯಾಗಿ ಮನಃಶಾಂತಿಯಾಗಿ ನಮ್ಮ ಲೈಫಲ್ಲಿ ನಾವು ಜೀವಿಸ್ತೀವಿ. ಮಿತಿಮೀರಿ ಏನೇ ಇದು ಮಾಡಿದ್ರೂ ನಾವು ದುಃಖದಲ್ಲೇ ಇರ್ತೀವಿ ಮಾಸ್ಟರ್ಸ್. ಅದಕ್ಕೆ ಯಾವಾಗ್ಲೂ ಇಲ್ಲಿ ನಾವು ಬಂದಿರೋದು ಇದೆಲ್ಲ ನಾವು ತಾತ್ಕಾಲಿಕ ನಾಟಕ ಅಂತ ಯಾವಾಗೂ ಇಲ್ಲಿ ನೆನಪಿಸಬೇಕು. ಇದು ನನ್ನ ಆಸ್ತಿ, ಇದು ನನ್ನ ಹೆಂಡತಿ, ಇದು ನನ್ನ ಮಕ್ಕಳು, ಇವ್ರ ಮೇಲೆ ಎಲ್ಲ ನನಗೆ ಹಕ್ಕಿದೆ ಅಂತ ನಾವು ಯಾವಾಗ ಅದು ಅಟ್ಯಾಚ್ಮೆಂಟ್ ಥರ ನಾವು ಇದು ನಂದು ಅಂತ ನಾವು ಯಾವಾಗ ಅದ್ರ ಮೇಲೆ ಮಮಕಾರದಿಂದ ನಾವು ಇಡ್ತೀವೋ ಅದು ದುಃಖಕ್ಕೆ ಕಾರಣ ಆಗುತ್ತೆ. ನೆನಪದಲ್ಲಿ ಇರಬೇಕು, ಇದು ಯಾವುದು ಶಾಶ್ವತ ಅಲ್ಲ. ಯಾವುದೋ ಒಂದು ದಿವಸ ಇದೆಲ್ಲಾನು ಇವತ್ತು ಕಾಣುತ್ತೆ, ನಾಳೆ ಮಾಯ ಆಗೋಗ್ಬಿಡುತ್ತೆ. ಸೊ ಇದೆಲ್ಲನೂ ತಾತ್ಕಾಲಿಕವಾದ ನಾಟಕ ಅಂತ ಯಾವಾಗಲೂ ನೆನಪಿಸಿರ್ಬೇಕು ಮಾಸ್ಟರ್ಸ್. ಸೊ ಇಲ್ಲಿ ಜಸ್ಟ್ ನಾವು ಇಲ್ಲಿ ಎಲ್ಲಾನು ಎಕ್ಸ್ಪೀರಿಯನ್ಸ್ ಆಗೋಕ್ಕೆ ಬಂದಿರೋದು, ಅವಗಾಹನೆ ಮಾಡ್ಕೊಳ್ಳೋಕ್ಕೆ, ಆ ಒಂದು ಹೆಚ್ಚಿನ ಜ್ಞಾನೋದಯ ಪಡಕ್ಕೆ ನಾವು ಬಂದಿರೋದು, ಹಾಗೆ ಜ್ಞಾನವನ್ನು ತಿಳ್ಕೊಳ್ಳೋಕ್ಕೆ ನಾವು ಬಂದಿರೋದು, ನಮ್ಮ ಒಂದು ವಿಸ್ತಾರನೆ ಮಾಡ್ಕೊಳ್ಳೋಕ್ಕೆ ನಾವು ಬಂದಿರೋದು. ಸೊ ಅದನ್ನು ನಾವು ಯಾವಾಗ ನಾವು ಸಾಧನೆ ಮಾಡ್ತೀವೋ ಆವಾಗ ನಮಗೆ ಆ ಜ್ಞಾನೋದಯ ಆಗುತ್ತೆ ಮಾಸ್ಟರ್ಸ್. ಸೊ ಇಲ್ಲಿ ಯಾವಾಗ ಬುದ್ಧ ಧ್ಯಾನ ಸಾಧನೆ ಅನ್ವೇಷಣೆಯಿಂದ ಆಚೆಗಡೆ ಬಂದು ಅದು ಜ್ಞಾನೋದಯ ಆಮೇಲೆ ಸಾಧನೆ ಮಾಡಿಬಿಟ್ಟು ಅವರು ಯಾವಾಗ ಸತ್ಯ, ನಾನು ಶರೀರ ಅಲ್ಲ, ನಾನು ಆತ್ಮ ಅಂತ ಯಾವಾಗ ಗೊತ್ತಾಯಿತು ಅವ್ರಿಗೆ, ಆ ಜ್ಞಾನೋದಯ ಆಯಿತು. ಆಮೇಲೆ ಅವರು ಆ ಒಂದು
ತಿಳ್ಕೊಳ್ಳಿನ ಸತ್ಯವನ್ನ ಎಲ್ಲರಿಗೆ ಹಂಚುತ್ತಾ ಇದ್ರು ಅವರು. ಆ ಥರ ಒಂದು ಆತ್ಮವಿಸ್ತಾರಣ ಮಾಡ್ಕೊಳ್ತಾ ಹೋದ್ರು. ಅದು ಜ್ಞಾನೋದಯ ನಂತರ ಜ್ಞಾನೋದಯ. ನಾವು ಜ್ಞಾನೋದಯ ಆದ್ಮೇಲೆ ಇನ್ನು ಆಗೋಯ್ತು ಅಂತ ಅಂದ್ಕೊಳ್ತೀವಿ. ಇಲ್ಲ, ಜ್ಞಾನೋದಯ ನಂತರ ಜ್ಞಾನೋದಯ ಅದು ನಮ್ಮ ನೂತನ ಪ್ರಪಂಚ ಸ್ಟಾರ್ಟ್ ಆಗುತ್ತೆ ಮಾಸ್ಟರ್ಸ್. ಅಲ್ಲಿಂದ ಆವಾಗ ನಾವು ಪರಿಶೋಧನೆ ಮಾಡ್ತೀವಿ, ಎಲ್ಲದ ಬಗ್ಗೆ ಪರಿಶೋಧನೆ ಆ ಒಂದು ಸ್ಪಿರಿಚುವಲ್ ಸೈಂಟಿಸ್ಟ್ ಆಗಿ ಪರಿಶೋಧನೆ ಮಾಡ್ತೀವಿ ನಾವು. ಎಲ್ಲದಲ್ಲಿ ಪರಿಶೋಧನೆ ಮಾಡಿ, ಎಲ್ಲ ಗುರುಗಳ ಒಂದು ಸಾಂಗತ್ಯ ಮಾಡಿ, ಇಷ್ಟೊಂದು ವಿಷಯಗಳನ್ನು ತಿಳ್ಕೊಳ್ತಾ ಒಂದು ಗುರು ಆಗಿ ನಾವು ತಿಳ್ಕೊಳ್ಳಿನ ಸತ್ಯವನ್ನ ಬೋಧನೆಯನ್ನು ಸ್ಟಾರ್ಟ್ ಮಾಡ್ತೀವಿ ಮಾಸ್ಟರ್ಸ್. ಸೊ ಜ್ಞಾನೋದಯ ಆದ್ಮೇಲೆ ಇನ್ನು ಮುಗೀತು ಅಂತ ಅನ್ಕೋಬಾರ್ದು. ಆ ಜ್ಞಾನೋದಯ ನಂತರ ಜ್ಞಾನೋದಯ ತಿಳ್ಕೊಳ್ಳೋದು ಎಷ್ಟೊಂದಿದೆ ಮಾಸ್ಟರ್ಸ್. ನಾನು ಆತ್ಮ, ನಾನು ಅಣುವಲ್ಲ, ಮತ್ತೆ ನಾನು ಸೂಕ್ಷ್ಮ ಶರೀರ, ಸೊ ನಾವು ಕಾರಣ ಶರೀರ. ಸೊ ಇದ್ರ ಬಗ್ಗೆ ತಿಳ್ಕೊಂಡ ತಕ್ಷಣ ಆಗೋಯ್ತು ಅಂದ್ಕೊಂಡಿಲ್ಲ. ಇದು ಎಷ್ಟೊಂದು ಇದೆ, ಅನಂತವಾದ ಎಷ್ಟೊಂದು ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ಈ ಸೃಷ್ಟಿದಲ್ಲಿ ಎಷ್ಟೊಂದು ಯೂನಿವರ್ಸಿಟಿ ಇದೆ ಮಾಸ್ಟರ್ಸ್. ಸೊ ಈ ಒಂದು ಜ್ಞಾನೋದಯದಲ್ಲಿ ಯಾವಾಗಲೂ ವಿದ್ಯಾರ್ಥಿಯಾಗಿ ಇರಬೇಕು ಮಾಸ್ಟರ್ಸ್. ಅದಕ್ಕೆ ಜ್ಞಾನೋದಯ ಮುಂಚೆ ಜ್ಞಾನೋದಯ ಶಿಷ್ಯನ ಒಂದು ಸ್ಥಿತಿದಲ್ಲಿ ನಾವಿರ್ತೀವಿ. ಆ ಒಂದು ಸತ್ಯ ಅನ್ವೇಷಣೆ ಮಾಡ್ತಾ ಇರ್ತೀವಿ. ಆ ಒಂದು 2ನೇ ದಶ ಜ್ಞಾನೋದಯದಲ್ಲಿ ಸಾಧನೆ ಮಾಡಿ ನಾವು ಆ ಒಂದು ಸತ್ಯವನ್ನು ನಾವು ತಿಳ್ಕೊಳ್ತೀವಿ. 3ನೇ ದಶದಲ್ಲಿ ಜ್ಞಾನೋದಯದಲ್ಲಿ ನಾವು ತಿಳ್ಕೊಂಡಿರೋದು, ಆ ಪರಿಶೋಧನೆ ಮಾಡಿರೋದು ಒಂದು ಸತ್ಯಗಳನ್ನು ನಾವು ಹಂಚ್ತೀವಿ, ಎಲ್ಲರಿಗೂ ಹೇಳ್ತೀವಿ. ಅಲ್ಲಿ ಬೋಧನೆ ಸ್ಟಾರ್ಟ್ ಆಗುತ್ತೆ ಮಾಸ್ಟರ್ಸ್. ಸೊ ಅದಕ್ಕೆ ಪತ್ರಿಜಿ ಸರ್ ಯಾವಾಗ 1979 ಅವರು ಜ್ಞಾನೋದಯ ಆದರು, ಆಮೇಲೆ ಅವರು ಜ್ಞಾನೋದಯ ನಂತರ ಜ್ಞಾನೋದಯದಲ್ಲಿ ಅವರು ಎಷ್ಟೊಂದು ಪರಿಶೋಧನೆ ಮಾಡಿದ್ರು. ಪಿರಮಿಡ್ಸ್ ಮೇಲೆ ಏನು ಯಾವ ಥರ ಅದು ಉಪಯೋಗ ಆಗುತ್ತೆ ಅಂತ ಅದರ ಬಗ್ಗೆ ಎಷ್ಟೊಂದು ಪರಿಶೋಧನೆ ಮಾಡಿದ್ರು ಅವರು. ಎಷ್ಟೊಂದು ಬುಕ್ಸ್ ಎಲ್ಲ ಓದಿ ಮತ್ತು ಅದರ ಬಗ್ಗೆ ಎಲ್ಲ ತಿಳ್ಕೊಂಡು ಎಷ್ಟೊಂದು ಪರಿಶೋಧನೆ ಎಲ್ಲ ಮಾಡಿ ಅವರು ಬುಕ್ಸ್ ರೂಪದಲ್ಲಿ ನಮಗೆ ಕೊಟ್ಟರು. PMCಲೇನು ಎಷ್ಟೊಂದು ಜ್ಞಾನದ ಬಗ್ಗೆ ನಮಗೆ ಆ ಪುಸ್ತಕದ ಬಗ್ಗೆ ಎಲ್ಲ ನಮಗೆ ಕೊಟ್ಟಿದ್ದಾರೆ. ಮತ್ತು ಪಿರಮಿಡ್ಸ್ ಬಗ್ಗೆ ನಮಗೆ ಹೇಳಿದ್ದಾರೆ. ಮತ್ತು ಎಷ್ಟೊಂದು ಮತ್ತು ಮ್ಯೂಸಿಕ್ಕಿಂದ ಧ್ಯಾನ ಮಾಡಿದರೆ ಯಾವ ಥರ ಇರುತ್ತೆ, ನೇಚರಲ್ಲಿ ಮಾಡಿದ್ರೆ ಯಾವ ಥರ ಇರುತ್ತೆ, ಪೌರ್ಣಮಿ ದಿವಸದಲ್ಲಿ ಮಾಡಿದರೆ ಯಾವ ಥರ ಇರುತ್ತೆ, ಸಮಾಧಿ ಮಾಸ್ಟರ್ಸ್ ಗುರುಗಳ ಒಂದು ಸಮಾಧಿ ಹತ್ರ ಹೋಗ್ಬಿಟ್ಟು ನಾವು ಧ್ಯಾನ ಮಾಡಿದರೆ ಯಾವ ಥರ ಇರುತ್ತೆ, ಈ ಥರ ಎಲ್ಲವನ್ನ ಪರಿಶೋಧನೆ ಮಾಡಿ ನಮಗೆ ಆ ಒಂದು ಸತ್ಯಗಳನ್ನು ಹೇಳಿದ್ದಾರೆ. ಸೊ ಅಲ್ಲಿ ಜ್ಞಾನೋದಯ ನಂತರ ಜ್ಞಾನೋದಯದಲ್ಲಿ ಎಷ್ಟೊಂದು ಇರುತ್ತೆ ಮಾಸ್ಟರ್ಸ್ ತಿಳ್ಕೊಳ್ಳೋದು. ಸೊ ಇಲ್ಲಿ ಜ್ಞಾನೋದಯ ನಂತರ ಜ್ಞಾನೋದಯ ನಾವು ಯಾವಾಗ ಜ್ಞಾನೋದಯದಲ್ಲಿ ಶರೀರನಿಂದ ನಾವು ಆಚೆಗಡೆ ಬಂದ್ಬಿಡ್ತೀವಿ. ಆಚೆಗಡೆ ಬಂದಮೇಲೆ ಓಹೋ ನಾನು ಶರೀರ ಅಲ್ಲ, ನಾನು ಆತ್ಮನ ಅಂತ ನಾವು ಆಚೆಗಡೆ ಬಂದು ನಮ್ಮ ಶರೀರನ ನಾವು ನೋಡ್ಕೊಳ್ತೀವಿ. ಅದು ನಮಗೆ ಸತ್ಯ ಅರ್ಥ ಆಗುತ್ತೆ. ಅಲ್ಲಿ ನಾವು ಜ್ಞಾನೋದಯ ಆಗುತ್ತೀವಿ, ಎನ್ಲೈಟ್ಮೆಂಟ್ ಮಾಸ್ಟರ್ಸ್ ಆಗ್ತೀವಿ. ಆಮೇಲೆ ನಾವು ಯಾವಾಗ ಆ ಒಂದು ಸೂಕ್ಷ್ಮ ಶರೀರದಲ್ಲಿ ನಾವು ಧ್ಯಾನ ಮಾಡಿ ಆ ಒಂದು ಕಾರಣ ಶರೀರದಲ್ಲಿ ನಾವು ಪ್ರವೇಶ ಮಾಡ್ತೀವೋ, ಆ ಒಂದು ಕಾರಣ ಶರೀರದಲ್ಲಿ ಧ್ಯಾನ ಮಾಡಿ ಮಹಾಕಾರಣ ಶರೀರದಲ್ಲಿ ನಾವು ಪ್ರವೇಶ ಮಾಡ್ತೀವೋ, ಇದೆಲ್ಲಾನು ಕೂಡಿಕೊಂಡು ಆ ಒಂದು ಜ್ಞಾನೋದಯ ನಂತರ ಜ್ಞಾನೋದಯ ಬಗ್ಗೆ ಈ ವಿಷಯಗಳೆಲ್ಲ ನಮಗೆ ತಿಳಿಯುತ್ತೆ ಮಾಸ್ಟರ್ಸ್. ಎಷ್ಟೊಂದು ಕೋಣಗಳನ್ನು ನಾವು ತಿಳ್ಕೊಳ್ತೀವಿ ಮಾಸ್ಟರ್ಸ್.
ಸೊ ಅದಕ್ಕೆ ಯಾವಾಗಲೂ ನಾವು ವಿದ್ಯಾರ್ಥಿಯಾಗಿ ತಿಳ್ಕೋಬೇಕು. ಸ್ವಲ್ಪ ಗೊತ್ತಾದ್ಮೇಲೆ ಏನಾಗೋಯ್ತು ಇನ್ನೇನು ಎಲ್ಲ ನಾನು ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಯಾವಾಗಲೂ ನಾವು ಅಲ್ಲಿ ನಾವು ಸ್ಟಾಪ್ ಮಾಡ್ಕೋಬಾರ್ದು ಮಾಸ್ಟರ್ಸ್. ಎಷ್ಟೊಂದು ಇದೆಯೋ, ಎಷ್ಟೊಂದು ವಿಷಯಗಳು ಇದೆಯೋ ಇಲ್ಲಿ. ಸೊ ಇಲ್ಲಿ ನಾವು ಯಾವಾಗ ಆ ಒಂದು ಲಿಮಿಟಲ್ಲಿ ನಾವು ಇರ್ತೀವೋ, ಆ ಮಧ್ಯ ಮಾರ್ಗದಲ್ಲಿ ನಾವು ಇರ್ತೀವೋ, ಅವಾಗ ಆನಂದದಲ್ಲಿ ಇರ್ತೀವಿ. ಮಿತಿ ಮೀರಿ ನನಗೆಲ್ಲ ಬೇಕು ನೋಡಿ, ಅಲೆಕ್ಸಾಂಡರ್ ನಾವು ಎಕ್ಸಾಂಪಲ್ ಆಗಿ ನೋಡಿಕೊಂಡ್ರೆ ಅವರು ಈ ಪ್ರಪಂಚ ಎಲ್ಲ ನಾನು ಜಯಿಸಬೇಕು ಅಂತ ಅವರು ಅಂದ್ಕೊಂಡ್ರು. ಅದರಿಂದನೇ ದುಃಖಕ್ಕೆ ಕಾರಣ ಆಯಿತು ಅವ್ರ ಲೈಫು. ಸೊ ಅವರು ಯಾವಾಗ ಅವರು ಎಲ್ಲ ಹೋಗ್ಬಿಟ್ಟು ಎಲ್ಲನ ಸಾಯಿಸ್ಬಿಟ್ಟು ಮತ್ತು ಎಲ್ಲನೂ ನಾನು ಪ್ರಪಂಚ ಎಲ್ಲ ಜಯಿಸ್ಬೇಕು ಅಂತ ಎಲ್ಲನೂ ಅವರು ಇದು ಮಾಡ್ಕೊಳ್ತಾ ಹೋಗ್ತಾ ಇದ್ರು. ಸೊ ಒಂದು ಎಲ್ಲ ಮಾಡ್ಕೊಳ್ತಾ ಅವರು ಯಾವಾಗ ಅವರು ಒಂದು ದೇಶಕ್ಕೆ ಹೋಗಬೇಕು ಅಂತ ಯಾವಾಗ ಅವರು ತಿರುಗು ಪ್ರಯಾಣ ಆಗ್ತಾ ಇದ್ರು, ಸೊ ಯಾರೋ ಹೇಳಿದರು ಈ ಥರ ಈ ಭೂಮಿ ಮೇಲೆ ಅತ್ಯುನ್ನತವಾದ ಸಂತೋಷ ಸ್ಥಿತಿದಲ್ಲಿ ಇರೋ ವ್ಯಕ್ತಿ ಯಾರು ಅಂದರೆ ಡಯೋಜೆನಿಸ್ ಅಂತ ಹೇಳಿದರು. ಹೌದಾ ಅಂತ ಓಕೆ ಅವ್ರನ್ನ ಭೇಟಿ ಮಾಡೋಣ ನಾನು ಅಂತ ಇವ್ರು ಹೋಗ್ಬಿಟ್ಟು ಅವ್ರನ್ನ ಭೇಟಿ ಮಾಡಿದರು. ಮತ್ತು ಅವ್ರು ಹೇಳಿದರು ನಿಮ್ಮ ಹತ್ರ ಏನಿದೆ ಅಂತ. ಆವಾಗ ಅವ್ರು ಹೇಳಿದರು ನಾನು ನನ್ನ ಜೀವಿತವನ್ನು ಆನಂದಿಸ್ತಿದ್ದೀನಿ, ಅದಕ್ಕೋಸ್ಕರ ಏನು ಬೇಕು ನಮಗೆ ಅಂತ ಅವ್ರು ಹೇಳಿದರು. ನನಗೆ ಅರ್ಥ ಆಗ್ತಾ ಇಲ್ಲ, ನಿನ್ನ ಸಂತೋಷಕ್ಕೋಸ್ಕರ ಇಷ್ಟು ಜನನ ಸಾಯಿಸ್ತಿದ್ದೀಯಾ, ಏನು ಬರುತ್ತೆ ನಿನಗೆ ಅಂತ ಅವ್ರು ಕೇಳಿದರು. ಆವಾಗ ಇವ್ರು ಹೇಳಿದರು ಅವರೆಲ್ಲನ ಸಾಯಿಸ್ಬಿಟ್ಟು ಅವ್ರ ದನ ಇದೆಯಲ್ಲ ಅದೆಲ್ಲ ನನ್ನ ಒಂದು ದೇಶಕ್ಕೆ ಕಲಿಸ್ಬಿಟ್ಟು ನಾನು ಹ್ಯಾಪಿಯಾಗಿ ಹೋಗ್ಬಿಟ್ಟು ಅದೆಲ್ಲ ಅನುಭವಿಸ್ತಾ ನನ್ನ ಒಂದು ಜೀವಿತ ಎಲ್ಲನೂ ನಾನು ಆನಂದವಾಗಿ ಇರ್ತೀನಿ ಅಂತ ಇವರು ಹೇಳಿದರು. ಆವಾಗ ಇವರು ಡಯೋಜೆನಿಸ್ ಹೇಳ್ತಾರೆ, ನೀನು ಹೋದ್ರೇನೆ ಅಲ್ಲ ನೀನು ಆನಂದವಾಗಿ ಇರಕ್ಕೆ, ನೀನು ಹೋಗೋ ಮುಂಚೆ ಮಧ್ಯದಲ್ಲಿ ನೀನು ಶರೀರ ಬಿಟ್ಬಿಡ್ತೀಯಾ ಅಂತ ಡಯೋಜೆನಿಸ್ ಹೇಳಿದರು. ಆವಾಗ ಇವ್ರಿಗೆ ಇದೇನಿದು, ನಾನು ಯುವಕ ಯಾಕೆ ಸಾಯ್ತೀನಿ, ನಾನು ಹೋಗ್ಬಿಟ್ಟು ಹ್ಯಾಪಿಯಾಗಿ ನನ್ನ ಜೀವನ ಎಲ್ಲ ನಾನು ಆನಂದವಾಗಿ ಆ ದನ ಎಲ್ಲ ಅನುಭವಿಸ್ತಾ ನಾನು ಆನಂದವಾಗಿರ್ತೀನಿ ನಾನು ಅಂತ ಇವರು ಹೇಳಿಬಿಟ್ಟು ಹೋಗ್ತಾರೆ. ಆದರೆ ಆ ಒಂದು ಪ್ರಯಾಣ ಮಧ್ಯದಲ್ಲೇ ಇವರು ಅನಾರೋಗ್ಯ ಪಾಲಾಗ್ತಾರೆ. ಮತ್ತು ಪಾಪಗಳು ಮಾಡಿದರೆ ಅನಾರೋಗ್ಯ ಬರಲ್ಲನ? ಒಳ್ಳೆ ಕೆಲಸ ಮಾಡಿದರೆ ನಮ್ಮ ಜೀವನದಲ್ಲಿ ನಾವು ಆನಂದವಾಗಿರ್ತೇವೆ, ಆ ಒಂದು ಫಲಿತ ನಮಗೆ ಸಿಗುತ್ತೆ. ನಾವು ಬೇರೆಯವ್ರಿಗೆ ಸಹಾಯ ಮಾಡಿದರೆ, ಒಳ್ಳೆ ಕೆಲಸಗಳನ್ನು ಮಾಡಿದರೆ, ಪುಣ್ಯ ಕಾರ್ಯಕ್ರಮಗಳನ್ನು ಮಾಡಿದರೆ, ಧರ್ಮದಲ್ಲಿ ಇದ್ದರೆ, ಆ ಸತ್ಯದಲ್ಲಿ ಇದ್ದರೆ ನಮ್ಮ ಜೀವನ ಆನಂದವಾಗಿರುತ್ತೆ. ಯಾವಾಗ ನಾವು ಈ ಥರ ಪಾಪ ಮೋಸಗಳು ಅಧರ್ಮದಲ್ಲಿ ನಾವು ಜೀವಿಸಿದ್ರೆ ನಾವು ಎಷ್ಟು ಏನು ಮಾಡಿದನು ಲಾಸ್ಟಲ್ಲಿ ಏನಾಗುತ್ತೆ, ಅಲೆಕ್ಸಾಂಡರಿಂದ ನಾವು ಕಲ್ತ್ಕೋಬೇಕದು. ಸೊ ಅವರು ಅನಾರೋಗ್ಯ ಆಗಿ ಮಧ್ಯದಲ್ಲೇ ಅವ್ರಿಗೆ ಇನ್ನು ಶರೀರ ಬಿಟ್ಟೆ ಟೈಮ್ ಬಂದ್ಬಿಡುತ್ತೆ ಅವರಿಗೆ. ಮತ್ತು ಅವರು ಯುವಕ ಅಲ್ಲ, ಇರ್ಬೋದಲ್ಲ. ಸೊ ಇಲ್ಲಿ ನೀನು ಯುವಕನ, ನೀನು ಚಿಕ್ಕವನ ಅಲ್ಲ, ನೀನು ಪಾಪ ಒಂದು ಕರ್ಮನ ಅನುಭವಿಸಬೇಕು. ನಾವು ಪುಣ್ಯ ಮಾಡಿದರೆ ಅದು ಒಂದು ಫಲಿತ ಅನುಭವಿಸ್ತೀವಿ, ಪಾಪಗಳನ್ನು ಮಾಡಿದರೆ ಅದ್ರ ಒಂದು ನಾವು ಅನುಭವಿಸಲೇಬೇಕು ಮಾಸ್ಟರ್ಸ್. ಸೊ ಅದರಿಂದ ಅವ್ರಿಗೆ ಟೈಮ್ ಬಂತು, ಅದಕ್ಕೆ ಅವರು ಅನುಭವಿಸಿದ್ರು. ಆವಾಗ ಅವರು ಜ್ಞಾನೋದಯ ಮುಂಚೆ ಜ್ಞಾನೋದಯ ಆದರು. ಆ ಮರಣ ಸಮಯದಲ್ಲಿ ಆದರು ಅವರು. ಆವಾಗ ಅವರು ಈ ಒಂದು ಪ್ರಪಂಚಕ್ಕೆ ಸಂದೇಶ ಕೊಟ್ಟರು. ಅವರು ನೋಡಪ್ಪ, ನಾವು ಬರುವಾಗನೂ ಏನು ತಗೊಂಡು ಬರಲ್ಲ, ಹೋಗುವಾಗನೂ ಏನು ತಗೊಂಡು ಹೋಗಲ್ಲ. ನಾನು ಈ ಒಂದು ಭೂಮಿ ಮೇಲೆ ಮರಣ ಸಮಯದಲ್ಲಿ ನಾನು ಕಟಿಕ, ಆ ಒಂದು ಬಡವ ಅಂತ ಸ್ಥಿತಿದಲ್ಲೇ ನಾನು ಈ ಒಂದು ಶರೀರ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಒಂದು ಒಳ್ಳೆ ಮೆಸೇಜ್ ಕೊಟ್ಟು ಅವ್ರ ಶರೀರ ಬಿಟ್ಬಿಟ್ರು. ಸೊ ಇದರಿಂದ ನಾವು ತಿಳ್ಕೋಬೇಕು ಮಾಸ್ಟರ್ಸ್. ಸೊ ಅದಕ್ಕೆ ಮಾಸ್ಟರ್ಸ್ ಇಲ್ಲಿ ಜ್ಞಾನೋದಯ ಮುಂಚೆ ಜ್ಞಾನೋದಯ, ಶಿಷ್ಯ ಒಂದು ಸ್ಥಿತಿ. ಸೊ ಜ್ಞಾನೋದಯದಲ್ಲಿ ನಾವು ಆ ಒಂದು ಆ ನೈಪುಣ್ಯ
ನಾವು ಯಾರು ಏನು ಅಂತ ಆ ಒಂದು ಸತ್ಯ ಯಾವಾಗ ನಮಗೆ ತಿಳಿಯುತ್ತೋ, ಅವಗಾಹನೆ ಬರುತ್ತೋ, ಅದು ಆ ಜ್ಞಾನೋದಯ ನಾವು ಪಡೆದಂಗೆ ಮಾಸ್ಟರ್ಸ್. ಸೊ ಯಾವಾಗ ನಾವು ಪರಿಶೋಧನೆ ಮಾಡಿ, ಯಾವಾಗ ನಾವು ಆ ಒಂದು ಗುರು ಆಗಿ, ಯಾವಾಗ ನಾವು ತಿಳಿದ ಸತ್ಯವನ್ನ ಬೋಧಿಸ್ತೀವೋ, ಆ ಒಂದು ಬೋಧನೆ ಸ್ಟಾರ್ಟ್ ಆಗುತ್ತೋ ನಮ್ಮ ಜೀವನದಲ್ಲಿ ಎಲ್ಲರಿಗೆ ಹಂಚುತ್ತಾ ನಮ್ಮೊಂದು ವಿಸ್ತರಣೆ ಮಾಡ್ತೀವೋ, ಅದು ಜ್ಞಾನೋದಯ. ನಂತರ ಜ್ಞಾನೋದಯ ಒಂದು ಸ್ಥಿತಿ ಮಾಸ್ಟರ್ಸ್. ಸೊ ಈ ಥರ ನಮ್ಮ ಜೀವನದಲ್ಲಿ ಮಾಸ್ಟರ್ಸ್ ನಾವು ಬಂದಿರೋದೇ ಈ ಭೂಮಿಗೆ ಯಾಕೆ ಮಾಸ್ಟರ್ಸ್? ಆ ಒಂದು ಕಡಿಮೆ ಸ್ಥಾಯಿ ಜ್ಞಾನೋದಯದಿಂದ ಆ ಒಂದು ಪರಿಪೂರ್ಣ ಜ್ಞಾನೋದಯ ಪಡಿಕೆ ನಾವು ಇಲ್ಲಿ ಬಂದಿರೋದು. ಸೊ ಅದಕ್ಕೆ ಪತ್ರಿ ಸರ್ ಹತ್ರ ಯಾರಾದರೂ ಹೋಗ್ಬಿಟ್ಟು, ಸರ್ ನಾನು ಏನು ಮಾಡ್ಬೇಕು ಸರ್, ನಾನು ಒಂದು ಲಕ್ಷ್ಯ ಏನು ಸರ್ ಅಂದರೆ, ಸಾರ್ ಒಂದೇ ಹೇಳ್ತಾರೆ, ನೋಡಪ್ಪ ನಿನ್ನ ಲಕ್ಷ್ಯ ಆದರೂ ನಂದು ಲಕ್ಷ್ಯ ಆದರೂ, ಇಲ್ಲಾಂದರೆ ಈ ಭೂಮಿ ಮೇಲೆ ಇರೋ ಯಾರು ಮನುಷ್ಯರಿಗೆ ಒಂದು ಲಕ್ಷ್ಯ ಏನಂದರೆ ಜ್ಞಾನೋದಯ ಪಡೆಯಕ್ಕೆ ನಾವು ಇಲ್ಲೆಲ್ಲ ಬಂದಿರೋದು. ಆ ಜ್ಞಾನೋದಯಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿರೋದು. ನಮ್ಮ ಪ್ರಯಾಣವೂ ಅದೇ. ಯಾವ ಒಂದು ಪ್ರಾಣಿಗೆ ಜ್ಞಾನೋದಯತೆ ಅವಸರ ಇಲ್ಲ, ಆದರೆ ಮನುಷ್ಯಕ್ಕೂ ಮಾತ್ರ ಜ್ಞಾನೋದಯ ಅವಸರ. ಸೊ ಅದಕ್ಕೆ ನಾವೆಲ್ಲನೂ ಇಲ್ಲಿಗೆ ಬಂದಿರೋದೇ ಆ ಉನ್ನತವಾದ ಆ ಒಂದು ಜ್ಞಾನವನ್ನು ಪಡೆಯೋಕ್ಕೆ ನಾವು ಇಲ್ಲಿಗೆ ಬಂದಿರೋದು ಮಾಸ್ಟರ್ಸ್. ಸೊ ಮಾಸ್ಟರ್ಸ್ ಮತ್ತು ಇಷ್ಟು ಚೆನ್ನಾಗಿ ನಮಗೆ ಸಬ್ಜೆಕ್ಟ್ಸು ಅರ್ಥ ಆಗೋಕ್ದಾರ ನಮ್ಮ ಪತ್ರಿಜಿ ಸರ್, ನಿಜವಾಗ್ಲೂ ಅವ್ರಿಗೆ ಎಷ್ಟೊಂದು ಕೃತಜ್ಞತೆ ಹೇಳಬೇಕು. ಇಲ್ಲಾಂದರೆ ನಮಗೆ ಇಷ್ಟು ಅವಗಾಹನೆ ಬರ್ತಾ ಇರಲಿಲ್ಲ. ಸೊ ನಾನು ಇಷ್ಟೊಂದು ವಿಷಯಗಳನ್ನು ನಾನು ತಿಳ್ಕೊಂಡಿದ್ದೀನಿ ಅಂದರೆ ನಿಜವಾಗ್ಲೂ ನಾನು ಪತ್ರಿಜಿ ಸರ್ಗೆ ಇಷ್ಟೊಂದು ಕೃತಜ್ಞತೆ ನಾನು ಈ ಒಂದು ಸಂದರ್ಭದಿಂದ ಅವ್ರಿಗೆ ಕೃತಜ್ಞತೆ ಹೇಳ್ಕೊಳ್ತಾ, ಈ ಒಂದು ಅವಕಾಶ ನನಗೆ ಕೊಟ್ಟಿರೋದಕ್ಕೆ ಪಿರಮಿಡ್ ಕಾಲ್ ಸರ್ವಿಸ್ ಮತ್ತು ನಿರ್ವಹಿಸ್ತಿದ್ದ ಪ್ರತಿಯೊಬ್ಬ ಮಾಸ್ಟರ್ಸ್ ಎಲ್ಲರಿಗೂ, ಅನಿತಾ ಮ್ಯಾಮ್ಗೂ, ಇಲ್ಲಿ ನೀವು ಎಲ್ಲ ಮಾಸ್ಟರ್ಸ್ ಎಲ್ಲರಿಗೂ ನನ್ನೊಂದು ಕೃತಜ್ಞತೆಗಳು ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್. ಧನ್ಯವಾದ ವಾಣಿಯವರೇ. ವಾಣಿ ಮೇಡಮ್, ಆತ್ಮ ಪ್ರಣಾಮಗಳು. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಜ್ಞಾನೋದಯ ಬಗ್ಗೆ. ನಿಜ, ನಮ್ಗೆ ಗೊತ್ತಿರೋ ಪ್ರಕಾರ ನಾವೆಲ್ಲರೂ ಏನ್ ಅನ್ಕೊಂಡಿದ್ವಿ ಅಂದ್ರೆ, ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗ ಕೂತಾಗ ಮಾತ್ರ ಜ್ಞಾನೋದಯ ಅಂತ ಅನ್ಕೊಂಡಿದ್ವಿ. ಬಟ್ ನೀವ್ ಇವತ್ತು ಹೇಳಿದ್ದು ನಿಜ ನೋಡ್ರಿ. ಅವ್ರಿಗೆ ಯಾವಾಗಾದ್ರೂ ಅದು ಹೊರಗಡೆ ಹೋಗಿ ಇದ್ರ ವಿಚಾರ ತಿಳ್ಕೊಬೇಕಂತ ಅವ್ರಿಗೆ ಏನ್ ಅನ್ಸಿ ಮನೆಯಿಂದ ಹೊರಗೆ ಕಾಲಿಡ್ತಾರ, ಅವಾಗೆ ಅವ್ರಿಗೆ ಜ್ಞಾನೋದಯ ಆಗಿದ. ಅದಕ್ಕೆ ಅವ್ರ ಅನ್ವೇಷಣಕ್ಕೆ ಹೊರಟರು ದೇಶಾಂತರ. ನಿಜ, ಈ ಪಾಯಿಂಟ್ ನನ್ಗೂನು ನಿಜ ಅಲ್ವಾ. ನಾವು ಬೋಧಿ ವೃಕ್ಷದ ಕೆಳಗನೆ ಬುದ್ಧನಿಗೆ ಜ್ಞಾನೋದಯ ಆಗಿದೆ ಅಂತ ನಾವ್ ಅನ್ಕೊಳ್ತೀವಿ. ಆದ್ರೆ ಅದಕ್ಕೂ ಮುಂಚೆನ ಅವ್ರು ಯಾವಾಗ ಮನೆಯಿಂದ ಹೊರಗೆ ಕಾಲಿಟ್ಟಾಗನೇ ಅವ್ರಿಗೆ ಜ್ಞಾನೋದಯ ಆಗಿದೆ. ಹಂಗಾಗಿ ಅವ್ರು ಅನ್ವೇಷಣಕ್ಕೆ ಬಂದ್ರಂತ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾವು ಕೂಡ ಅಷ್ಟೇ, ಈ ಎಷ್ಟೇ ಸಂಪತ್ತಿರ್ಲಿ, ಎಷ್ಟೇ ಬಳಗ ಇರ್ಲಿ, ಯಾವುದೇ ಪೊಸಿಷನ್ ಇರ್ಲಿ, ಯಾವುದು ನಮಗೆ ಖುಷಿ ಕೊಡೋದಿಲ್ಲ. ಅದು ತಾತ್ಕಾಲಿಕ ಖುಷಿ ಅನ್ನೋದು ನಮ್ಗೆ ಈ ಧ್ಯಾನಕ್ಕೆ ಬಂದ್ಮೇಲೆ ಇನ್ನ ಸ್ಪಷ್ಟ ಅರ್ಥ ಆಯ್ತು. ನೀವ್ ಅಂದಂಗೆ ಯಾವಾಗ ಈ ಕೆಲಸ ಮಾಡ್ತಾ ಇದೀವಿ, ನಿಜವಾದ ಆತ್ಮಾನಂದ, ನಿಜವಾದ ಖುಷಿ, ನಿಜವಾದ ಸಂಪತ್ತು, ಇದೆಲ್ಲ ನಮ್ಗೆ ಅದು ಅರ್ಥ ಆಗುತ್ತೆ, ಅನುಭವಕ್ಕೆ ಬರ್ತದ. ಅದು ಹೇಳಿದ್ರು ಗೊತ್ತಿಲ್ದವ್ರಿಗೂ ಗೊತ್ತಾಗೋದಿಲ್ಲ. ಇದು ಅದು ಅನುಭವಿಸಿದಾಗ ಮಾತ್ರ ಅದ್ರದ್ದು ಬೆಲೆ ಗೊತ್ತಾಗೋದು. ಈ ಆತ್ಮಾನಂದ, ನಿಜವಾದ ಆನಂದ ಆನಂದಕ್ಕ ಅರ್ಥ ತಿಳಿದಿರೋದೇ ಈ ಧ್ಯಾನಕ್ಕೆ ಬಂದ್ಮೇಲೆ. ನಿಜ, ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ತುಂಬಾ ಅದ್ಭುತವಾಗಿತ್ತು ನಿಮ್ಮ ಒಂದು ಈ ಸತ್ಸಂಗ. ಮಾಸ್ಟರ್ಸ್ ಮೇಡಮ್ ಅವ್ರ ಹತ್ರ ನಿಮ್ಮ ಅನಿಸಿಕೆಗಳನ್ನು ಯಾರಾದ್ರೂ ಹಂಚಿಕೊಳ್ಳೋರಿದ್ರೆ ಮಾತಾಡಿ. ಎಷ್ಟು ಚೆನ್ನಾಗಿ ಹೇಳಿದ್ರು. ಏನಾದ್ರೂ ಡೌಟ್ಸ್ ಇದ್ರು ಕೇಳಿ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ವಾಣಿ ಮೇಡಮ್. ನಮಸ್ತೆ, ಮಾತಾಡಿ. ನಮಸ್ತೆ ವಾಣಿ ಮೇಡಮ್. ತುಂಬಾ ಅದ್ಭುತವಾಗಿ ಜ್ಞಾನೋದಯದ ಬಗ್ಗೆ ತಿಳಿಸಿದ್ರಿ. ನಿಜವಾಗಿ ಈಗ ಗೌತಮ ಬುದ್ಧ, ಮೊಹಮ್ಮದ್ ಪೈಗಂಬರರು ಕೂಡ ಹಾಗೆ ಧ್ಯಾನಾಸಕ್ತರಾಗಿ ಧ್ಯಾನದ ಬಗ್ಗೆ ತಿಳಿದುಕೊಂಡು ಜ್ಞಾನೋದಯ ಆಯ್ತು ಅಂತ. ಅದೇ ರೀತಿ ನಾವು ಯಾವಾಗ ಈ ಧ್ಯಾನಕ್ಕೆ ಬಂದೇವ, ನಾವು ಜ್ಞಾನೋದಯ ಧ್ಯಾನಕ್ಕೆ ಬಂದವರೆಲ್ಲ ಜ್ಞಾನೋದಯ ಹೊಂದಿದವರೇ ಅಂತಲಿ. ಅಂದ್ರೆ ಎಲ್ಲರನ್ನು ಕರೆದು ಯಾರು ಧ್ಯಾನಕ್ಕೆ ಬರುವುದಿಲ್ಲ. ಯಾರು ಈ ಧ್ಯಾನಕ್ಕೆ ಬಂದು ಸೇರಿ
ಅಲ್ಲ ಮೇಡಮ್, ಯಾರು ಧ್ಯಾನಕ್ಕೆ ಬರ್ತಾರೋ ಅವರು ಜ್ಞಾನೋದಯ ಹೊಂದಿದ್ರು ಅಂತ ಅರ್ಥ. 100%. ಹೌದಲ್ಲ ಮೇಡಮ್? ಹಾಗೆ ತುಂಬಾ ಖುಷಿ 100% ಆಯ್ತು. ಯಾಕಂದ್ರೆ ಈಗ ನಾವೆಲ್ಲರೂ ಧ್ಯಾನಕ್ಕೆ ಬಂದವರು ಜ್ಞಾನೋದಯ. ಈಗ ಅವರು ಜ್ಞಾನೋದಯ ಹೊಂದ್ಲಿಕ್ಕೆ ಅವರು ಹೋದ್ರು ಬೋಧಿ ವೃಕ್ಷದ ಅಡಿಗೆ ಅಂತ ನಾವು ಹೇಳ್ತಿದ್ದೇವೆ. ಆದ್ರೆ ಅವರು ಯಾವಾಗ ಮನೆಯಿಂದ ಹೊರಟ್ರು ಅವರಿಗೆ ಜ್ಞಾನೋದಯ ಆಯ್ತು. ನಾನು ಮನೆಯಿಂದ ಹೊರಟು ಹೋಗಿ ನಾನು ಏನಾದ್ರೂ ಕಂಡುಕೊಳ್ಬೇಕು ಎಂಬುದನ್ನು ತಿಳಿದುಕೊಂಡು, ಅದೇ ರೀತಿ ನಾವು ಕೂಡ ಜ್ಞಾನೋದಯ ಹೊಂದಿದ ತಕ್ಷಣವೇ ನಾವು ಧ್ಯಾನಕ್ಕೆ ಬಂದೆವು. ಆ ಧ್ಯಾನಕ್ಕೆ ಬರುವುದರಿಂದ ಜ್ಞಾನೋದಯ. 100%. ಹೌದು ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಯಾಕಂದ್ರೆ ಯಾವಾಗ ನಾವು ತಿಳ್ಕೊಂಡು ಈ ಧ್ಯಾನಕ್ಕೆ ಬಂದೇನೆ ಆಗೋಯ್ತು ನಾವು. ಯಾಕಂದ್ರೆ ನಾವು ಯಾವಾಗ ಈ ಆರಾಟ ಬಂತ್ರೋ ಜ್ಞಾನೋದಯ, ಮುಂಚೆ ಜ್ಞಾನೋದಯ, ಯಾವಾಗ ಹೌದು, ಇಲ್ಲಿ ಸಾಧನೆ ಬಂದ್ರೂ ಜ್ಞಾನೋದಯ ಆಗೋಗ್ಬಿಟ್ಟಿದೀವಿ ಅಷ್ಟೇ. ಹಾಗೆ ಇಲ್ಲಿ ನಾವು ಹೌದು. ಮಾಡಕ್ ಆಗಲ್ಲ ಅಲ್ಲ, ಇಲ್ಲಿ ಬರೋದೇ ಇಲ್ಲ, ಕುತ್ಕೊಳ್ಳೋದೇ ಇಲ್ಲ ನಾವು. ಇಲ್ಲ ಅದೇ ಎಷ್ಟೋ ಮಂದಿಯನ್ನು ನಾವು ಹೇಳ್ತೇವೆ. ಒಂದು 100 ಮಂದಿಯನ್ನು ಹೇಳಿದ್ರೆ ಒಂದು 10 ಮಂದಿ ಬರ್ತಾರೆ, ಎಲ್ಲರೂ ಬರುದಿಲ್ಲ. ಅವರಿಗೆ ಜ್ಞಾನೋದಯ ಆಗ್ಲಿಲ್ಲ ಅಂತ ಅರ್ಥ. ಹೌದು. ಆ ಹೌದು ಜ್ಞಾನೋದಯ ಮುಂಚೆ ಜ್ಞಾನೋದಯ ಸ್ಥಿತಿದಲ್ಲಿ ಅವ್ರು ಫಸ್ಟ್ ಆ ಒಂದು ದೇಶದಲ್ಲಿ ಇನ್ನ ಅವ್ರು ಬಂದಿಲ್ಲ ಅಂತ ಅರ್ಥ. ಹೌದು ಮೇಡಮ್. ಹೌದು. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಮಾತಾಡ್ತೀರಾ ಮೇಡಮ್ ಅವ್ರ ಹತ್ರ? ವಿಶಾಲ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ವಿಶಾಲೆ ಅವ್ರಿಗೆ ಮಾತಾಡಿ. ನಮಸ್ತೆ, ಮಾತಾಡಿ ಮೇಡಮ್. ನಮಸ್ತೆ ವಾಣಿ ಮೇಡಮ್. ನಮಸ್ತೆ ಮೇಡಮ್. ಚೆನ್ನಾಗಿ ಹೇಳಿದ್ರಿ ಮೇಡಮ್ ಜ್ಞಾನೋದಯದ ಬಗ್ಗೆ. ನಾವ್ ಯಾವ ಕ್ಷಣ ನಮ್ಗೆ ಈ ಆಧ್ಯಾತ್ಮಿಕ ತಿಳ್ಕೊಬೇಕು ಅಂತ ಮನಸ್ಸಿಗೆ ಬರುತ್ತಾ ಅವಾಗ್ಲೇ ಜ್ಞಾನೋದಯ ಆಯ್ತು ನಮ್ಗೆ. ಆ ಕ್ಷಣನೇ ನಮ್ಗೆ ಜ್ಞಾನೋದಯ ಸಿಕ್ತು ಅಂತ. ಅಂದ್ರೆ ಆ ಬುದ್ಧನ್ಗೂ ಅದೇ ತಾನೇ ಆಗಿದ್ದು. ಅವನ್ಗೂ ಏನೋ ಇದೆ, ಇಲ್ಲಿ ಏನೋ ಇದೆ, ಇದನ್ನ ಹುಡುಕ್ಬೇಕು, ಇದ್ರ ಅನ್ವೇಷಣೆ ಮಾಡ್ಬೇಕು ಅಂತ ಅವನ್ ಮನ್ಸಿಗೆ ಯಾವಾಗ ಅನ್ನಿಸ್ತೋ ಅವಾಗ್ಲೇ ಜ್ಞಾನೋದಯ. ಈಗ ನಮ್ ಮನ್ಸಿಗೂ ನಾವ್ ಯಾವಾಗ ಏನು ಇದೆಲ್ಲ ಸಾಕಪ್ಪ, ಇಷ್ಟೆಲ್ಲಾ ಮಾಡಿ ಏನ್ ಪ್ರಯೋಜನ, ಏನಾರು ಒಂದು ಹೊಸತನ ಹುಡ್ಕಣ ಅಂತ ನಮ್ಗೆ ಯಾವಾಗ ಅನ್ನಿಸ್ತೋ ಅವಾಗ್ಲೇ ನಮ್ಗೂ ಕೂಡ ಜ್ಞಾನೋದಯ ಆಗಿದೆ ಅಂತ ನಾವು ತಿಳ್ಕೊಳ್ಬೇಕಲ್ವಾ ಮೇಡಮ್? ಎಸ್ ಮ್ಯಾಮ್. ಆಮೇಲೆ ನನ್ಗೆ ಇನ್ನೊಂದು ಕ್ವಶನ್ ಏನಂದ್ರೆ ಮೇಡಮ್, ಈಗ ಬುದ್ಧ 500 ವರ್ಷಗಳ ಕಾಲ ಅನ್ವೇಷಣೆ ಅಂದ್ರೆ ಅವ್ರು 500 ವರ್ಷ ಜೀವಿಸಿದ್ರ ಅಂತ. ಅವರು 5.5 years ಅವರು ಹುಡುಕಾಟ ಮಾಡಿದ್ರು. ಅನ್ವೇಷಣಾ ಆಚೆಗಡೆ ಬಂದ್ರಲ್ಲ ಅವರು 5.5 ವರ್ಷ ಮೇಡಮ್. 5.5 years. ಅವರು 500 ವರ್ಷ ಅಂತ ಅನ್ಕೊಂಡಿದಾರಂತೆ. 5.5 years. 5.5 ವರ್ಷ. ಹೌದು, 500 ವರ್ಷ ಅಲ್ಲ. 5.5 years ಅವ್ರು ಅನ್ವೇಷಣೆ ಮಾಡ್ತಾ ಇದ್ರಂತೆ. ತಿಳ್ಕೋಬೇಕು ಸತ್ಯ ಅಂತ ಎಲ್ಲ ಗುರು ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಏನು ಯಾಕೆ ಅಂತ ಎಷ್ಟೊಂದು ಅವ್ರ ಹತ್ರ ತಿಳ್ಕೊಂಡು ಅವ್ರು ಹೇಳಿದ ಸಾಧನೆ ಮಾಡ್ತಾ ಆ ತರ 5.5 years ಅವ್ರು ಈ ಅನ್ವೇಷಣೆ ಮಾಡಿ ತಿಳ್ಕೊಂಡು ಅವ್ರು ಹೇಳಿದೆಲ್ಲ ಸಾಧನೆ ಮಾಡ್ತಾ ಆದ್ರೂ ಅವ್ರು ಸ್ಯಾಟಿಸ್ಫೈ ಆಗ್ಲಿಲ್ಲ. ಅವಾಗ ಅವ್ರು ಹೋಗ್ಬಿಟ್ಟು ಆ ಒಂದು ಬೋಧಿ ವೃಕ್ಷ ಕೆಳಗೆ ಕೂತ್ಕೊಂಡು ಮತ್ತೆ ಇದೆಲ್ಲಾನು ಎಲ್ಲ ಅವರು ಏನು ಯಾರು ಏನ್ ಹೇಳಿದ್ರು ಎಲ್ಲ ನೆನಪು ಮಾಡಿ 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 ಇನ್ನ ಅವ್ರಿಗೆ ಒಂಥರ ನಾವು ಎಷ್ಟು ಮಾಡ್ಬಿಟ್ಟು ಮೈಂಡ್ ಒಂಥರ ಆಗೋಗ್ಬಿಡುತ್ತಲ್ಲ ನಮ್ಗೆ. ಆ ಥರ ಮಾಡಿ 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 ಅವರು ಇನ್ನು ಸುಮ್ಮನೆ ಕೂತ್ಕೊಂಡ್ರು ಜಸ್ಟಲ್ಲಿ ಅಷ್ಟೇ. ಎಲ್ಲ ತಿಳ್ಕೊಂಡ್ರು, ಎಲ್ಲ ನೋಡಿದ್ರು, ಎಲ್ಲರ ಹತ್ರನೂ ಹೋದ್ರು, ಏನು ಮಾಡಿದ್ರು ಇನ್ನ ಅವರಿಗೆ ಆ ಒಂದು ಸತ್ಯ ಅನುಭೂತಿ ಆಗ್ಲಿಲ್ಲ ಅವರಿಗೆ. ಸೊ ಅದಕ್ಕೆ ಇನ್ನ ಏನು ಅಂತ ಇನ್ನು ಕೂತ್ಕೊಂಡ್ರು ಅಲ್ಲಿ. ಯಾವಾಗ ಪೂರ್ತಿಯಾಗಿ ಆಲೋಚನೆ ಎಲ್ಲ ಬಿಟ್ಬಿಟ್ಟು ಯಾವಾಗ ಅವರು ಶೂನ್ಯ ಹೋಗ್ಬಿಟ್ರು, ಆ ಸ್ಟೇಟ್ ಆಫ್ ಎಂಟಿ ಮೈಂಡ್ ಹೋದ್ರು, ಅವ್ರಿಗೆ ಸತ್ಯ ಅವಾಗ ಅರ್ಥ ಆಗೋಯಿತು. ಅವರು ಆ ದರ್ಶನ ಮಾಡಿದ್ರು. ಅವರು ಒಂದು ತ್ರಿನೇತ್ರ ಎಲ್ಲ, ಯಾಕಂದ್ರೆ ಆಲ್ರೆಡಿ ಎಲ್ಲ ಸಾಧನೆ ಮಾಡ್ತಾ ತಿಳ್ಕೊಂತ ಹೋದ್ರಲ್ಲ, ಯಾವಾಗ ನಿಶಬ್ದ ಹೋಗ್ಬಿಟ್ರು ಅದು ಜ್ಞಾನೋದಯ ಹೋಗ್ಬಿಟ್ರು. ಅವ್ರಿಗೆ ಆ ಒಂದು ಜ್ಞಾನ ನೇತ್ರ ಅವರಿಗೆ ವಿಕಾಸ ಆಯಿತು, ಅವ್ರಿಗೆ ಸತ್ಯ ಗೊತ್ತಾಯಿತು. ಅವ್ರದ್ದು ಮೇಡಮ್ ಅವ್ರದ್ದು ಕ್ವಶನ್ 500 ವರ್ಷ ಅಂತ ಹೇಳಿದ್ರಲ್ಲ, ಅಂದ್ರೆ ಅವ್ರಿಗೆ ಆಯುಷ್ಯ ಅಷ್ಟು ವರ್ಷ ಬದುಕಿದ್ರ ಅಂತ ಆ ತರ ಕೇಳಿದ್ರು. 5.5 ವರ್ಷ ಅಂತ ಹೇಳಿದ್ರು. ನೋಡ್ರಿ ಮೇಡಮ್. ಓಕೆ, ವಿಶಾಲ ಮೇಡಮ್ ಅವ್ರೆ, ನಿಮ್ಮ ಪ್ರಶ್ನೆಗೆ ಆನ್ಸರ್ ಸಿಕ್ತ ಅನ್ಕೊಳ್ತೀನಿ. ಓಕೆ, ನಮಸ್ತೆ. ಹಾಗೆ ನೋಡ್ರಿ, ನಿಜ ಗೌತಮ ಬುದ್ಧರು ಎಲ್ಲಾ 5.5 ವರ್ಷ ಅನ್ವೇಷಣಾ ಹುಡುಕಾಟ ಮುಗಿದಾದ್ಮೇಲೆ ಲಾಸ್ಟ್ ಗೆ ಆ ಬೋಧಿ ವೃಕ್ಷದ ಕೆಳಗೆ ಕುಂತು ಸರೆಂಡರ್ ಆಗ್ತಾರ ಅವರು.
ಯಾವ್ದು ಸ್ಥಿತಿಲ್ದಾಗ ಸರೆಂಡರ್ ಆದಾಗ ಅವ್ರಿಗೆ ಆನ್ಸರ್ ಸಿಗುತ್ತೆ ನೋಡ್ರಿ. ನಾವು ಧ್ಯಾನದಲ್ಲಿ ಕೂಡ ಹಾಗೆ, ಈಗ ನಮ್ಮದು ನಾನ್ ಮಾಡ್ತೀನಿ ನಾನೇನೋ ಮಾಡ್ತೀನಿ ಅಂತ ಅನ್ನೋದಂಗ ಆ ಪ್ರಕೃತಿಗೆ ನಾವು ಶರಣಾದ್ರೆ ಅದಾಗೆ ಅದ ನಮ್ಗೆ ಜ್ಞಾನೋದಯ ಆಗುತ್ತೆ. ಸರೆಂಡರ್ ಆಗೋವರೆಗೆ ಏನೂ ಆಗೋದಿಲ್ಲ. ಚೆನ್ನಾಗಿ ಹೇಳಿದ್ರಿ ಮೇಡಮ್. ಮತ್ತೆ ಯಾರಾದ್ರೂ ಮಾತಾಡ್ತೀರಿ ಮೇಡಮ್ ಅವ್ರ ಹತ್ರ? ಯಾರು ಇಲ್ಲ ಮ್ಯಾಮ್. ಓಕೆ ಮೇಡಮ್, ಎಂದಿನಂತೆ ತುಂಬಾ ಅದ್ಭುತವಾಗಿತ್ತು ಮೇಡಮ್. ನಿಮ್ಗೆ ಮತ್ತೊಮ್ಮೆ ಆತ್ಮ ಪ್ರಣಾಮಗಳು ವಾಣಿ ಮೇಡಮ್ ಅವ್ರಿಗೆ. ಹಾಗೂ ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರು ಅರ್ಪಿಸುವ ಮುಂದಿನ ಕಾರ್ಯಕ್ರಮ ಸತ್ಸಂಗ ಕಾರ್ಯಕ್ರಮ ಅಂತೇಳಿ 3 ಗಂಟೆಯಿಂದ 4:15 ತನಕ, ಹಾಗೂ ಮಕ್ಕಳಿಗಾಗಿ ಧ್ಯಾನ ಶಿಕ್ಷಣ ಅಂತೇಳಿ ರಾತ್ರಿ 8 ಗಂಟೆಯಿಂದ 8:40 ಹಾಗೂ ಮಾರ್ಗದರ್ಶನ ಧ್ಯಾನ ಅಂತೇಳಿ ರಾತ್ರಿ 9:30ರಿಂದ 10:00 ತನಕ ಇರ್ತವೆ. ಈ ಸಮಯ ನಿಮ್ಗೆ ಯಾವ ಸಮಯ ಅನುಕೂಲ ಆಗುತ್ತೋ ಆ ಸಮಯಗಳಲ್ಲಿ ನೋಡಿ, ಹಾಗೂ ನಿಮ್ಮ ಬಂಧುಗಳಿಗೆ ಮಿತ್ರರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ನಮ್ಮೆಲ್ಲರ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರು ದಂಪತಿಗಳಿಗೆ ಮತ್ತೊಮ್ಮೆ ಕೋಟಿ ಕೋಟಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್. ಎಂಡ್ ಮಾಡಿ.